ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಾನು ಬಹಳ ದಿವಸಗಳ ಹಿಂದೆ ರಾವಣ ಒಬ್ಬ ಹೆಣ್ಮಗಳನ್ನು ಎತ್ಕೊಂಡು ಹೋಗ್ತಾ ಇದ್ದದ್ದನ್ನು ಕಂಡೆ. ಪ್ರಾಯ ಅವಳು ಸೀತೆ ಇರಬೇಕು. ಅಸಿತೆ ರಾಕ್ಷಸೇ ಭಾತಿ ಯಥಾ ವಿದ್ಯುದಿವಾಂಬರೇ 58ನೆಯ ಸರ್ಗದಲ್ಲಿ 17ನೆಯ ಶ್ಲೋಕ. ಅವಳು ಹೇಗೆ ಕಾಣಿಸ್ತಾ ಇದ್ದು ಅಂದರೆ ರಾವಣ ಕರ್ರಗಿದ್ದ. ಅವಳು ಬಂಗಾರದ ಮೈಬಣ್ಣದವಳು, ಒಳ್ಳೆ ಮಿಂಚಿನ ತರಹ ಕಾಣಿಸ್ತಾ ಇದ್ಲು. ರಾಮ ರಾಮ ಅಂತ ಹೇಳ್ತಾ ಇದ್ಲು. ತನ್ನ ಆಭರಣಗಳನ್ನು ಬೇರೆ ಬೇರೆ ಕಡೆಗೆ ಎಸಿತಾ ಇದ್ಲು. ಯಾಕೆಂದರೆ ಅದನ್ನು ಹಿಂಬಾಲಿಸ್ಕೊಂಡು ಬರಬಹುದು ಅಂತ. ತಾಂತು ಸೀತಾಮಹಂ ಮನ್ಯೆ ರಾಮಸ್ಯ ಪರಿಕೀರ್ತನಾತ್ ಶ್ರೂಯತಾಮ್ಮೆ ಕಥಯತೋ ನಿಲಯಂ ತಸ್ಯ ರಕ್ಷಸಃ. ನೀವು ಇವತ್ತು ಹೇಳ್ತಾ ಇರೋದನ್ನು ನೋಡಿದರೆ ಅವಳು ರಾಮ ಅಂತ ಅವತ್ತು ಹೇಳ್ತಾ ಇದ್ದದ್ದು ನೆನಪು ಬರುತ್ತೆ. ಪ್ರಾಯ ತಾಂತು ಸೀತಾಮಹಂ ಮನ್ಯೆ, ಅವಳನ್ನು ಸೀತಾ ಅಂತ ನಾವು ಊಹಿಸ್ತಾ ಇದ್ದೇನೆ. ಇನ್ನು ಆ ರಾಕ್ಷಸನ ಬಗ್ಗೆ ಹೇಳ್ತೇನೆ ಕೇಳಿ. ಪುತ್ರೋ ವಿಶ್ರವಸ ಸಾಕ್ಷಾತ್ ಭ್ರಾತಾ ವೈಶ್ರವಣಸ್ಯ ಚ ಅಧ್ಯಾಸ್ತೆ ನಗರೀಂ ಲಂಕಾಂ ರಾವಣೋ ನಾಮ ರಾಕ್ಷಸಃ. ವಿಶ್ರವಸ್ಸಿನ ಮಗ, ಕುಬೇರನ ತಮ್ಮ, ಲಂಕಾ ಅಂತನ್ನುವ ಪಟ್ಟಣದಲ್ಲಿ ಇದ್ದಾನೆ. ಅದು ಕುಬೇರನನ್ನು ಓಡಿಸಿ ಅಲ್ಲಿ ನಿಂತದ್ದು. ಬ್ರಹ್ಮದೇವರು ಕೊಟ್ಟಿದ್ದು ಅವನಿಗೆ ಲಂಕೆಯನ್ನು, ಕುಬೇರನಿಗೆ. ಆದರೆ ಅಣ್ಣನನ್ನು ಓಡಿಸಿ ಯಶಸ್ವಿಯಾಗಿ ನೆಲೆ ಊರಿದ್ದಾನೆ. ಯಾರು? ರಾವಣ. ಇತೋ ದ್ವೀಪೇ ಸಮುದ್ರಸ್ಯ ಸಂಪೂರ್ಣೇ ಶತಯೋಜನೆ ತಸ್ಮಿನ್ ಲಂಕಾಪುರಿ ರಮ್ಯಾ ನಿರ್ಮಿತಾ ವಿಶ್ವಕರ್ಮಣ. ಇಲ್ಲಿಂದ ಸಮುದ್ರದಲ್ಲಿ 100 ಯೋಜನ ದೂರದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅದರ ಹೆಸರು ಲಂಕಾ ಅಂತ. ಆ ಲಂಕೆಯಲ್ಲಿ ವಿಶ್ವಕರ್ಮ ನಿರ್ಮಿಸಿದ ಪಟ್ಟಣ ಅದು. ವಾಸ ಮಾಡ್ತಾ ಇದ್ದಾನೆ. ಜಾಂಬೂನದ ಮಯೈರ್ದ್ವಾರೈಃ ಚಿತ್ರೈಕಾಂಚನ ವೇದಿಕೈಃ ಪ್ರಾಸಾದೈರ್ಹೇಮವರ್ಣೈಶ್ಚ ಮಹದ್ಭಿಸ್ಸು ಸಮಾಕೃತ. ಬಂಗಾರದ ಬಾಗಿಲು, ಬಂಗಾರದ ಜಗುಲಿಗಳು, ಬಂಗಾರದ ಬಣ್ಣವನ್ನು ಬಳೆದುಕೊಂಡ ಬಾಲ್ಕಾನಿಗಳು. ಅಷ್ಟು ಚಂದ ಇದೆ ಪಟ್ಟಣ. ಏನು ಮಾಡೋದು, ಎಲ್ಲ ದುಷ್ಟರಿರ್ತಾರೆ. ಪ್ರಾಕಾರೇಣಾರ್ಕವರ್ಣೇನ ಮಹತಾ ಚ ಸಮನ್ವಿತಾ ತಸ್ಯಾಂ ವಸತಿ ವೈದೇಹಿ ದೀನಾ ಕೌಶೇಯವಾಸಿನಿ. ಅಲ್ಲಿ ಒಂದು ಕಡೆ ಸೀತೆ
ಪೀತಾಂಬರವನ್ನು ತೊಟ್ಟು ವಾಸ ಮಾಡ್ತಾ ಇದ್ದಾಳೆ. ರಾವಣಾಂತಃಪುರೇ ವೃದ್ಧ ರಾಕ್ಷಸೀಭಿಃ ಸುರಕ್ಷಿತಾ ಜನಕಸ್ಯಾತ್ಮಜಾಂ ರಾಜ್ಞಃ ತಸ್ಯಾಂ ದ್ರಕ್ಷ್ಯಥ ಮೈಥಿಲೀಂ. ರಾವಣನ ಒಳಮನೆಯಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿ ಅವಳಿದ್ದಾಳೆ. ಅಂತಃಪುರದಲ್ಲಿ ಅಂದರೆ ಒಳಮನೆಗೆ ತಾಗಿಕೊಂಡಿರುವ ಉದ್ಯಾನ. ಅಲ್ಲಿ ಯಾಕೆ ಇಡಬೇಕು ಅಂದರೆ ಕಾಮಪ್ರಚೋದನೆ ಆಗಲಿ ಅಂತ. ಯಾಕೆಂದರೆ 5 ಹೂವುಗಳು ಕಾಮನನ್ನು ಪ್ರಚೋದಿಸುತ್ತವೆ ಅಂತ ಹಿಂದಿನವರೆಲ್ಲ ಹೇಳ್ತಾ ಇರೋದು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ಹೀಗೆ. ಆ ಹೊರಗಡೆಯ ಹೂವು ಒಳಗಡೆಯ ಮನಸ್ಸನ್ನು ಬೇರೆ ಬೇರೆ ಅರಳಿಸುತ್ತೆ, ಬೇರೆ ಬೇರೆ ರೀತಿಯಲ್ಲೇ ಅರಳಿಸುತ್ತೆ. ಅದಕ್ಕೆ ಅದನ್ನು ನೋಡ್ತಾ ಇದ್ದರೆ ಸೀತೆಯ ಮನಸ್ಸು ಕಾಮಪ್ರಚೋದನೆಗೆ ಒಳಗಾಗಲಿ ಅಂತ ಹೇಳಿ ಅಲ್ಲಿಟ್ಟಿರೋದು, ಇನ್ನೇನಲ್ಲ. ಅವತ್ತಿನ ಕಾಲದಲ್ಲಿ ಅಶೋಕವನ ಎಲ್ಲರಲ್ಲಿ ಎಲ್ಲ ರಾಜರ ಉದ್ಯಾನ ಯಾವುದು ಅಂದರೆ ಅಶೋಕ ಉದ್ಯಾನ. ಏಕೆಂದರೆ ಓಡಾಡುವಾಗ ಅಶೋಕ ಮರದ್ದೊಂದು ಸ್ಪೆಷಾಲಿಟಿ ಇದೆ. ಅದು ಹೂ ಬಿಡದೆ ಹೋದರೆ ಹೆಣ್ಮಗಳ ಕೈನಲ್ಲಿ ಒದಿಸಿದ್ರೆ ಹೂ ಬಿಡತ್ತಂತೆ. ಆ ಥರದ ಚಿಕಿತ್ಸೆಗಳೆಲ್ಲ ಇದೆ. ನೀವು ಗಿಡಕ್ಕೆ ಐರನ್ ಕಂಟೆಂಟ್ ಕಡಿಮೆ ಆದರೆ ಮೊಳೆ ಹೊಡೆಯೋದನ್ನೆಲ್ಲರೂ ನೋಡಿದ್ದೀರಾ? ಇದೆ, ಭಾರತದಲ್ಲಿದೆ ಅದು ಪದ್ಧತಿ. ಆಮೇಲೆ ಧೂಮಾಧಿವಾಸನ ಅಂತ ಬೇರೆ ಬೇರೆ ಗಿಡ ಮರಗಳ ಬೇರೆ ಬೇರೆ ಕೊಂಬೆಗಳನ್ನು ಸುಟ್ಟು ಅದರ ಹೊಗೆ ಅದು ಕುಡಿಯುವ ಹಾಗೆ ಮಾಡಿದ್ರೆ ಮರ ದಪ್ಪ ಆಗೋದು, ಕ್ರಿಮಿಕೀಟಗಳಿಂದ ಮುಕ್ತವಾಗೋದೆಲ್ಲ ಉಂಟಂತೆ. ಬಹಳ ವಿಚಿತ್ರವಾದ ಪ್ರಯೋಗಗಳನ್ನು ಪ್ರಾಚೀನ ಭಾರತದಲ್ಲಿ ಹೇಳ್ತಾರೆ. ಎಲ್ಲ ಕಾಲದಲ್ಲಿಯೂ ಮನುಷ್ಯ ಅವನ ಸುಖಕ್ಕೆ ಏನು ಬೇಕೋ ಅಷ್ಟು ಮಾಡಿಕೊಂಡೇ ಇರ್ತಾನೆ. ಏನು ಹೆಗ್ಗಳಿಕೆ ಅಲ್ಲ. ನಾವಿವತ್ತು ನಾಗರಿಕ ಸಮಾಜದ ತುತ್ತ ತುದಿಯಲ್ಲಿದ್ದೀವಿ ಅಂದರೆ ಆಗಿನ ಕಾಲದಲ್ಲಿಯೂ ಅವ್ರ ಸುಖಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡಿದ್ರು. ಅದು ಏನು ದೊಡ್ಡ ಸಂಗತಿ ಅಲ್ಲ. ನಾವು ಜಾಸ್ತಿ ಕಾರ್ ಉತ್ಪಾದನೆ ಮಾಡ್ತಾ ಇದ್ದೀವಿ, ಅದರಿಂದಾಗಿ ಡೆವಲಪ್ಮೆಂಟು. ಜಾಸ್ತಿ ಪೊಲೀಸರಿದ್ದಾರೆ, ಅದರಿಂದಾಗಿ ಡೆವಲಪ್ಮೆಂಟು ಅನ್ನೋದೇ. ಇನ್ಫ್ಯಾಕ್ಟು ನಾನೊಂದು ಸ್ಕಿಟ್ಟಲ್ಲಿ ಬರೆದಿದ್ದೆ. ರಾಜಕಾರಣಿಯೊಬ್ಬ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಲಿಕ್ಕೆ ಹೋದಾಗ ಅವನೊಬ್ಬ ಕೇಳ್ತಾನೆ, ವಿವೇಕಿಯಾದವನು, ಇದನ್ನು ತಲೆ ತಗ್ಗಿಸ್ಕೊಂಡು ಮಾಡಬೇಕು, ಅದು ಡೆವಲಪ್ಮೆಂಟ್ ಅಲ್ಲ, ಹುಚ್ಚರು ಜಾಸ್ತಿ ಆದರು ಅಂತ ಅರ್ಥ, ರೋಗಿಗಳು ಜಾಸ್ತಿ ಆದರು ಅಂತ ಅರ್ಥ, ಅದನ್ನು ಮುಚ್ಚಲಿಕ್ಕೆ ರಾಜಕಾರಣಿಗಳು ಹೋಗಬೇಕೇ ವಿನಃ ಉದ್ಘಾಟನೆ ಮಾಡಲಿಕ್ಕಲ್ಲ ಅಂತ. ನಮ್ಮ ಜನಕ್ಕೆ ಯಾವುದಕ್ಕೆ ಸಂಭ್ರಮ ಪಡಬೇಕು ಅನ್ನೋದೇ ಗೊತ್ತಿಲ್ಲ. ತಲೆ ತಗ್ಗಿಸಬೇಕಾದ ಸಮಾಚಾರ. ಇಷ್ಟೊಂದು ಜನ, ಬಹಳಷ್ಟು ಜನ ಇದು ಪಾಸ್ಔಟ್ ಆಗ್ತಾ ಇದ್ದಾರೆ. ವೈದ್ಯರು, ವಿಶೇಷತಃ ಮನೋವೈದ್ಯರು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ಅಷ್ಟು ಹುಚ್ಚರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಅರ್ಥ. ಅದನ್ನು ಏನು ಸಂಭ್ರಮ ಪಡ್ತಾರೆ, ಇದು ಎದೆ ತಟ್ಕೊಂಡು ಹೇಳ್ತಾರೆ ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕು ಅನ್ನೋದೇ ಗೊತ್ತಾಗುವುದಿಲ್ಲ. ಅದರಿಂದ ಮನಶ್ಚಿಕಿತ್ಸೆ ಅಂತನ್ನೋದು ಯಾವತ್ತಿನ ಕಾಲದಿಂದಲೂ ಇದೆ. ಅವಳು ವಿರಾಗಿಣಿ. ಅವಳನ್ನು ಉದ್ಯಾನದಲ್ಲಿ ಇಡೋದು ಯಾಕೆ ಅಂದರೆ ಅವಳಿಗೆ ಕಾಮಪ್ರಚೋದನೆ ಆಗಲಿ ಅಂತ. ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಅಂತ ಅಲಂಕಾರ ಶಾಸ್ತ್ರದಲ್ಲಿ 2 ಪ್ರಯೋಗ. ಆಲಂಬನ ಅಂತಂದರೆ ಭಾವನೆಗೆ ಆಸರೆ, ಯಾರು? ಯುಕ್ತ ವಯಸ್ಸಿನ ಹೆಣ್ಣು ಅಥವಾ ಗಂಡು. ಉದ್ದೀಪನ ವಿಭಾವ, ಸುತ್ತಲೂ ಇದ್ದು ನಮ್ಮನ್ನು ಪ್ರವೋಕ್ ಮಾಡುವಂತಹ ಭಾಗಗಳು. ಉದ್ಯಾನ ಅನ್ನೋದು ಉದ್ದೀಪನ ವಿಭಾವ. ಆಲಂಬನ ವಿಭಾವ ಯಾರು ಅಂತಂದರೆ ಟೀನೇಜನ್ನು ದಾಟಿರುವಂತಹ ಮಧ್ಯವಯಸ್ಕರಾದ ಹುಡುಗ ಅಥವಾ ಹುಡುಗಿ, ಅಥವಾ ಗಂಡಸು ಅಥವಾ ಹೆಂಗಸು. ನಾನು ಅದೇ ಹೇಳ್ತಾ ಇದ್ದೆ, ನಿರ್ದೇಶಕರಿಗೆ ಇದು ಗೊತ್ತಿರಲ್ಲ. ಫಿಲ್ಮ್ ಡೈರೆಕ್ಟ್ ಮಾಡುವವರಿಗೆ ಆಲಂಬನ ವಿಭಾವವೂ ಗೊತ್ತಿಲ್ಲ, ಉದ್ದೀಪನ ವಿಭಾವವೂ ಗೊತ್ತಿಲ್ಲ. ಆದರೆ ಡ್ಯುಯೇಟ್ ಬಂದು ಕೂಡಲೇ ಅದು ಬಡವನ ಬಗ್ಗೆಗೆ ಕಥೆ ಇರಲಿ, ವಿದೇಶ ಕೊಟ್ಟೋಗ್ತಾರೆ. ಯಾಕೆ ಅಂದರೆ
ಆಲಂಬನ ವಿಭಾವ ಮತ್ತು ಉದ್ದೀಪನ ವಿಭಾವ ಯಾರೋ ಹೇಳಿರೋದು, ಅದು ಅಲಂಕಾರ ಶಾಸ್ತ್ರ ಅಂತ ಒಂದಿದೆ ಅಂತ ಕೂಡ ಗೊತ್ತಿರಲ್ಲ ಅವುಗಳಿಗೆ, ಹೋಗಿ ತೆಗೆದು ಬಿಡ್ತಾರೆ. ಹಾಗೆ ಆಲಂಬನ ಆದ ಅವಳಿಗೇನು ಮಧ್ಯ ವಯಸ್ಸು ಆಗ 38, 39, ಯಾರಿಗೆ? ಸೀತೆಗೆ. ಅವನಿಗೆ 42, ರಾಮನಿಗೆ. ಇವನಿಗೆ 1000 ವರ್ಷ ಆಗೋಗಿದೆ ರಾವಣನಿಗೆ. ಅವನು ಅಲ್ಲಿ ತನಕ ಯಾವ ಹುಡುಗಿಯರು ಬಂದರೂ ಅದನ್ನೆಲ್ಲ ಪ್ರಯೋಗ ಮಾಡಿದ್ದ. ದಿನ ಕಳೆದಂತೆ ಪ್ರತಿಭಟನೆ ಮಾಡ್ತಾ ಕ್ರಮೇಣ ಸೋತು ರಾವಣನನ್ನೇ ಅಪ್ಪಿಕೊಂಡದ್ದನ್ನು ಕಂಡಿದ್ದ. ಸರಿ, ಇವಳು ಅದೇ ರೀತಿ ಅಂತಂದ, ತಂದು ಇಲ್ಲಿ ಬಡ್ದ. ಉದ್ದೀಪನ ವಿಭಾವ ಇದೆ, ಇವಳು ಆಲಂಬನ ವಿಭಾವ ಆಗಲಿ, ದಿನ ಕಳೆದಂತೆ ನನ್ನ ವಚಳಾಗ್ತಾಳೆ ಅಂತ. ಇದು ಈ ಬೇಸಿಕ್ ಸೆನ್ಸ್ ಇಲ್ಲದೇನೆ ಏನೇನೋ ಮಾತಾಡ್ತಾರೆ. ವ್ಯಾಖ್ಯಾನಗಳು ಹೆಂಗೆಂಗೋ ಇದೆ. ದುರ್ಗದಲ್ಲಿ ಇಡ್ತಾರೆ, ಯಾಕೆಂದ್ರೆ ನನ್ನ ಮೇಲೆ ದಾಳಿ ಆಗುತ್ತೆ ಅಂತ ರಾವಣನಿಗೆ ಭಯ ಇತ್ತು, ಅದಕ್ಕೆ ಹೆಣ್ಣನ್ನು ತಗೊಂಡು ಹೋಗಿ ದುರ್ಗದಲ್ಲಿ ಇಟ್ಟಿದ್ದಾನೆ ಅಂತ. ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಇದಕ್ಕೆಲ್ಲ. ಸಿಂಪಲ್, ಕಾಮಪ್ರಚೋದನೆ ಆಗಬೇಕು ಅಷ್ಟೇ. ಅದರಿಂದಾಗಿ ಇವಳು ಹೇಳೋದು, ಈ ಮುದಿಹದ್ದು ನಾನು ಇಲ್ಲಿಂದಲೇ ದೂರ ನೋಡಬಲ್ಲೆ, ದೂರ ನೋಡ್ತಾ ನಾನು ಹೇಳ್ತಾ ಇದ್ದೇನೆ, ಅವನು ಇಂಥಲ್ಲಿ ಅವಳನ್ನು ಇಟ್ಟಿದ್ದಾನೆ. ಆಸಾಧ್ಯ ದಕ್ಷಿಣಂ ತೀರಂ ತಥೋ ದ್ರಕ್ಷ್ಯಥ ರಾವಣಂ ತತ್ರೈವ ತ್ವರಿತಾ ಕ್ಷಿಪ್ರಂ ವಿಕ್ರಮಧ್ವಂ ಪ್ಲವಂಗಮಾ. ಇಲ್ಲಿ ಸ್ವಲ್ಪ ದೂರಕ್ಕೆ ಹೋದರೆ ಸಮುದ್ರದ ತೀರ ಬರುತ್ತೆ. ಸಮುದ್ರದ ತೀರದಲ್ಲಿ ಇದ್ದು ನೆಗೆದ್ರೆ ನಿಮಗೆ ಲಂಕೆ ಸಿಗತ್ತೆ. ಜ್ಞಾನೇನ ಖಲು ಪಶ್ಯಾಮಿ ದೃಷ್ಟ್ವಾ ಪ್ರತ್ಯಾಗಮಿಷ್ಯಥಾ ಆದ್ಯ ಪಂಥಾ ಕುಲಿಂಗಾನಾಂ ಯೇ ಚಾನ್ಯೇ ಧಾನ್ಯಜೀವಿನಃ. ನೋಡಿ, ಮೊದಲು ನನ್ನ ಪರಿಚಯ ನಿಮಗೆ ಮಾಡಿಕೊಡ್ಬೇಕು. ನಾವು ಸಂಪಾತಿಯ ಮಕ್ಕಳು, ನಮ್ಮ ಬಗ್ಗೆ ಹೇಳ್ತೀವಿ ಕೇಳಿ. ನೋಡಿ, ಫಸ್ಟ್ ಲೇಯರ್ ಆಕಾಶದಲ್ಲಿ ಹಾರೋದು ಯಾರು ಅಂದರೆ ಗುಬ್ಬಿ ಮೊದಲಾದವುಗಳು. ಗುಬ್ಬಿ, ಕಾಜಾಣ, ಮಂಗಟ್ಟೆ ಪಕ್ಷಿ, ಪುಟ್ಟದು ಹಾರ್ನ್ ಬಿಲ್ ಅಂತ ಕರೀತಾರಲ್ಲ, ಆ ಥರದ ಪಕ್ಷಿಗಳು. ಅದು ಧಾನ್ಯ ತಿಂದ್ಕೊಂಡು ಜೀವನ ಮಾಡುತ್ತೆ. ಅವುಗಳು ಹಾರುವ ಎತ್ತರವನ್ನು ಫಸ್ಟ್ ಲೇಯರ್ ಅಂತ ಇಟ್ಕೊಳ್ಳಿ. ಆದ್ಯ ಪಂಥಾ ಕುಲಿಂಗಾನಾಂ ಯೇ ಚಾನ್ಯೇ ಧಾನ್ಯ ಜೀವಿನಃ ದ್ವಿತೀಯೋ ಬಲಿಭೋಜಾನಾಂ ಯೇ ಚ ವೃಕ್ಷ ಫಲಾಚನಾಃ. ಇನ್ನು ಬಲಿಭೋಜನಾಃ ಕಾಗೆ, ದೇವತೆಗಳಿಗೆ ಅದನ್ನು ಕಡಿಮೆ ಮಾಡಿ ಅಲ್ಲ. ಇನ್ನು ಎರಡನೆಯ ಲೇಯರ್ ಯಾವುದು ಅಂತಂದರೆ ಕಾಗೆಗಳ ದಾರಿ, ಬಲಿಭುಕ್. ದೇವತೆಗಳಿಗೆ ಹಾಕಿದ ಬಲಿಯನ್ನು ತಿನ್ನುವವುಗಳು. ಅವುಗಳು ಅತ್ತಿ ಮರದ ಹಣ್ಣು ಮೊದಲಾದವುಗಳನ್ನು ತಿಂತವೆ, ಅಂಜೂರದ ಹಣ್ಣು ಅವುಗಳನ್ನೆಲ್ಲ ತಿಂತವೆ. ಆ ಕಾಗೆ ಹಾರುವ ಎತ್ತರ ಎರಡನೇ ಲೇಯರು ಅಂತ ಇಟ್ಕೊಳ್ಳಿ ಆಕಾಶದ್ದು. ಭಾಸಾ ತೃತೀಯಂ ಗಚ್ಚಂತಿ ಕ್ರೌಂಚಾಶ್ಚ ಕುರರೈಸ್ಸಹ. ಇನ್ನು ಭಾಸಾಹ ಹೊಳೆಯುವ ಪಕ್ಷಿಗಳು, ಕೆಲವೊಂದು ಹೊಳೆಯುವ ಪಕ್ಷಿಗಳಿರ್ತಾವೆ. ನೀರ್ಕಾಗೆ ಅಂತ ಇರುತ್ತೆ, ಕುರರ ಪಕ್ಷಿ ಅಂತ ಇರುತ್ತೆ, ಅದು ಇನ್ನೂ ಎತ್ತರದಲ್ಲೇ ಹಾರ್ತವೆ. ಮೂರನೆಯ ಲೇಯರ್. ಶೇನಾಹ ಚತುರ್ಥಂ ಗಚ್ಚಂತಿ ಗೃಧ್ರಾ ಗಚ್ಚಂತಿ ಪಂಚಮಂ. ಗಿಡುಗ, ವಲ್ಚರ್ಸ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಗಿಡುಗಗಳಲ್ಲಿಯೂ ಬಹಳಷ್ಟು ಇದೆ. ಆದರೆ ಎಲ್ಲ ಗಿಡುಗಗಳು ಹಾರುವ ಎತ್ತರ ನಾಲ್ಕನೆಯ ಎತ್ತರ. ಗೃಧ್ರಾ ಗಚ್ಚಂತಿ ಪಂಚಮಂ. ಐದನೇ ಲೆವೆಲಲ್ಲಿ ಹಾರೋದು ಹದ್ದುಗಳು, ಗೃಧ್ರ. ಅದರಿಂದಾಗ ಅಲ್ಲೆಲ್ಲೋ ಇರುತ್ತದು,
ಬರೋದು ನೋಡಿದ್ರಲ್ಲ, ಸುಮ್ಮನೆ ಕೆಳಗಡೆ ಬರ್ತವೆ. ಬಲವೀರ್ಯೋಪಪನ್ನಾನಾಂ ರೂಪಯೌವನ ಚಾಲಿನಾಂ ಷಷ್ಠಸ್ಥು ಪಂಥಾಹಂಸಾನಾಂ ವೈನತೇಯ ಗತಿಪ್ಪರಾ. ಬಲದಿಂದಲೂ ವೀರ್ಯದಿಂದಲೂ ಕುಡಿರುವ, ರೂಪ ಯೌವನದಿಂದ ತುಂಬಿರುವ ಹಂಸಗಳದ್ದು 6ನೆಯ ಲೇಯರ್ ಅಂತ ಇಟ್ಕೊಳ್ಳಿ. ವೈನತೇಯ ಗತಿ ಪರ, ಗರುಡನದ್ದು ಇನ್ನೂ ಆಚೆ. ಹಂಸ ಯಾಕೆ ಕಾಣೋಲ್ಲ ಅಂದರೆ ಅಷ್ಟು ಎತ್ತರದಲ್ಲಿರುತ್ತದು. ಈಗ ಹಂಸ ಎಲ್ಲಿಂದ ಕಾಣೋದೇ ಇಲ್ಲ. ಎಲ್ಲ ತಾವರೆ, ಶುದ್ಧವಾದ ತಾವರೆ ಕೊಳಗಳಲ್ಲೆಲ್ಲ ಹೋದ್ಮೇಲೆ ಇನ್ನೇನು ಸಿಗತ್ತೆ? ಅದಕ್ಕೆ ತಾವರೆ ಮಾತ್ರ ಆಹಾರ. ತಾವರೆಯ ದೇಟು, ಹಂಸ ತಿನ್ನೋದು ತಾವರೆಯ ನಾಳವನ್ನು ಮಾತ್ರ. ಯಾವುದೋ ಕೆಟ್ಟ ಆಹಾರವನ್ನೆಲ್ಲ ಮುಟ್ಟಲ್ಲ ಅದು. ಎಲ್ಲ ತೆಗಿತಾ ಇದ್ರೆ ಅದು ಎಲ್ಲಿಂದ ಬರುತ್ತೆ? ವೈನತೆಯಾಚ್ಚ ನೋ ಜನ್ಮತ. ಅದರ 7ನೆಯ ಲೇಯರು ಅಂತ ಇಟ್ಕೊಂಡ್ರೆ, ಆಕಾಶದಿಂದ 7ನೆಯ ಲೇಯರು ಅಂದರೆ ಇದು ಸರಿಸುಮಾರು ವಿಮಾನಕ್ಕಿಂತ ಆಚೆ ಹೊಟ್ಟೋಯ್ತು. ವಿಮಾನ ಏನು ಹಾರತ್ತಲ್ಲ, ಆ ಲೇಯರ್ಗಿಂತ ಆಚಿನದ್ದು ಗರುಡನ ಗತಿ. ಆ ಗರುಡನ ವೈನತೆಯನಿಂದ, ಸಂಪಾತಿ ಮತ್ತು ಗರುಡರಿಂದ ನಮ್ಮ ಜನ್ಮ. ಗರ್ಹಿತಂಚ ಕೃತಂ ಕರ್ಮ ಏನಸ್ಮ ಪಿಶಿತಾಚಿನಃ ಪ್ರತಿಕಾರ್ಯಂಚ ಮೇ ತಸ್ಯ ವೈರಂ ಭ್ರಾತೃಕೃತಂ ಭವೇತ್. ನಾನು ಮೊದಲು ತಪ್ಪು ಮಾಡಿದೆ. ಮಾಂಸ ತಿನ್ನೋದು ನಮ್ಮ ಸ್ವಭಾವ. ಗೃಧ್ರ ಅಂತ ನಮ್ಮನ್ನು ಕರೀತಾರೆ. ಮೃದು ಅಭಿಕಾಂಕ್ಷಾಯ, ಮಾಂಸದ ಮೇಲೆ ವಿಪರೀತ ಮೋಹ, ಅದಕ್ಕೆ ಗೃಧ್ರ ಅಂತ. ಎಷ್ಟು ತನಕ ಅಂತಂದರೆ ಎಲ್ಲೋ ಇರಲಿ, ದೂರದಲ್ಲಿ ಇಷ್ಟು ಮಾಂಸ ಇದ್ರೂ ಸುಮ್ಮನೆ ಕಾಡೆ ಬರುತ್ತದು. ಅದು ಮಾಂಸದ ಮೇಲೆ ಅಷ್ಟು ಪ್ರೀತಿ, ಅದರಿಂದಾಗಿ ಅದು ಕಾಣುತ್ತೆ ಅಲ್ಲೆಲ್ಲೋ. ಬಹಳ ಮಡಿ ಮಾಡುವವರಿಗೆ ಮೈಲಿಗೆ ಮೇಲೆ ಪ್ರೀತಿ. ಕನ್ನಡಕ ಹಾಕ್ಕೊಂಡಿರಲ್ಲ ಅವರು, ಅಂಥದ್ದು ಅಲ್ಲೆಲ್ಲೋ ಇರುವಂತಹ ಸಣ್ಣ ದಾರ ಕಾಣುತ್ತೆ. ಯಾಕೆಂದರೆ ಅವ್ರಿಗೆ ಮೈಲಿಗೆನಲ್ಲೇ ಜಾಸ್ತಿ ತಲೆ ಇರೋದು. ನೆಮ್ಮದಿಯಿಂದ ಸುಖವಾಗಿ ಇದ್ದು ಜಪ ಮಾಡೋಣ ಅಂತಲೇ ಇಲ್ಲ. ನಾನು ಆ ತರಹದ ಪರಿಸ್ಥಿತಿಯಿಂದಲೇ ಆಚೆ ಬಂದವ. ನಾನು ಬೈತಾ ಇಲ್ಲ, ನಾನು ನನ್ನ ಬಗ್ಗೆನೇ ಹೇಳ್ಕೊಳ್ತಾ ಇರೋದು. ಮಡಿ ಒಣಗಾಕಿ ಕೂತಿರ್ತಿದ್ದೆ, ನಯ ಪೈಸೆ ಆಚೆ ಹೋಗ್ತಾ ಇರಲಿಲ್ಲ. ಯಾರು ಬಂದು ಮುಟ್ತಾರೋ ಏನೋ, ಅಲ್ಲೇ ಬಿಟ್ಟೆ, ತೊಗೊಂಡು ಎಂತ ಮಾಡೋದು. ಮಕ್ಕಳು ಏನೋ ಮುಟ್ಟಿದ್ರೆ ನಾನು ದೇವರ ಮನೆಯಲ್ಲಿದ್ದಾಗ ಮಕ್ಕಳು ಮುಟ್ಟಿದ್ರೆ ನಾನು ಸ್ನಾನಗೀನ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ಸಿಟ್ಟು ಬಂದರೆ ಅಲ್ವಾ ಅದು ಮೈಲಿಗೆ, ಸಿಟ್ಟಿಗಿಂತ ದೊಡ್ಡ ಮೈಲಿಗೆಯೋ. ಅದರಿಂದ ನಾನು ಮೈಲಿಗೆ ಕಡೆ ದೃಷ್ಟಿ ಹಾಕೋದು ಕಡಿಮೆ ಮಾಡಿದೆ. ಹಾಗೆ ಗೃಧ್ರಗಳು ಹಾಗಿರ್ತವೆ, ಮೇಲ್ಗಡೆ ಹೋದರೂ ಕೆಳಗಡೆ ನೋಡ್ತಾ ಇರ್ತವೆ. ಇರಲಿ, ಅದರಿಂದಾಗಿ ಸಹಜವಾದ ದೋಷ, ಜೆನೆಟಿಕಲ್ ಪ್ರಾಬ್ಲಮ್ಮು ನನಗೆ. ಸಂಪಾತಿಗೆ ಬಂದ್ಬಿಟ್ಟಿದ್ದೀನಿ ನಾನು ಅಲ್ಲಿಂದ. ಸಹಜವಾಗಿ ಮೈಲಿಗೆಯಲ್ಲೇ ದೃಷ್ಟಿ, ಪಿಶಿತಾಶಿನಃ, ಮಾಂಸದಲ್ಲಿಯೇ ನನ್ನ ಆಹಾರ. ಅದರಿಂದಾಗಿ ನಿಮಗೆ ನಾನು ತಿನ್ನಬೇಕು ಅಂತ ಯೋಚನೆ ಮಾಡಿದರೆ ನಿಮ್ಮ ಒಡೆಯನಿಗೆ ಸೇವೆ ಸಲ್ಲಿಸಿದ ನನ್ನ ತಮ್ಮನಿಗೆ ಅವಮಾನ ಮಾಡಿದ ಹಾಗೆ. ಯಾಕೆಂದರೆ ನೀವು ಯಾರ ಸೇವಕರೋ ಅವರಿಗೇನೆ ಜಟಾಯುವು ಸೇವೆ ಸಲ್ಲಿಸಿದ್ದಾನೆ. ನಾನು ಅವ್ರಿಗೆ ಉಲ್ಟಾ ಹೊಡೆದ್ರೆ, ಯಹಸ್ಥೋಹಂ ಪ್ರಪಶ್ಯಾಮಿ ರಾವಣಂ ಜಾನಕೀಂ ತಥಾ ಅಸ್ಮಾಕಮಪಿ ಸೌಪರ್ಣಂ ದಿವ್ಯಂ ಚಕ್ಷುರ್ಬಲಂ ತಥಾ. ಇಲ್ಲಿದ್ದೇನೆ, ನನಗೆ ರಾವಣ ಕಾಣಿಸ್ತಾ ಇದ್ದಾನೆ, ಜಾನಕಿ ಕಾಣಿಸ್ತಾ ಇದ್ದಾಳೆ. ನಮಗೆ ಗರುಡನ ಕಣ್ಣು ನಮಗಿದೆ. ಅಸ್ಮಾಕಮಪಿ ಸೌಪರ್ಣಂ. ಜೆನೆಟಿಕಲ್ ಫೋರ್ಸು ಪ್ರಬಲವಾಗಿದೆ. ಆದ್ದರಿಂದ ದೂರ ಇರುವುದನ್ನು ನಾನು ಕಾಣಬಲ್ಲೆ. ತಸ್ಮಾದಾಹಾರ ವೀರ್ಯೇಣ ನಿಸರ್ಗೇಣ ಚ ವಾನರಾಃ
ಆಯೋಜನ ಶತಾತ್ಸಾಗ್ರದ್ವಯಂ ಪಶ್ಯಾಮ ನಿತ್ಯತಃ. ತಿನ್ನುವ ಆಹಾರ ಚೆನ್ನಾಗಿದೆ, ತಸ್ಮಾದ್ ಆಹಾರ ವೀರ್ಯೇಣ. ಆಮೇಲೆ ನಿಸರ್ಗೇಣ, ಸಹಜವಾಗಿ ಹದ್ದಿನ ಒಂದು ತಳಿ ಆದ್ದರಿಂದಾಗಿ ಆಯೋಜನ ಶತಾತ್ ಸಾಗ್ರ ಯೋಜನದ್ವಯಂ, ಅದರಿಂದಲೂ ಆಚೆ ನಮಗೆ ಕಾಣುತ್ತೆ. ಲಂಕೆಯನ್ನು ದಾಟಿ ಆಚೆ ನಾವು ಕಾಣಬಲ್ಲೆವು. ಅಸ್ಮಾಕಂ ವಿಹಿತಾ ವೃತ್ತಿ ನಿಸರ್ಗೇಣ ಚ ದೂರತಃ ವಿಹಿತಾ ವೃಕ್ಷ ಮೂಲೇತು ವೃತ್ತಿಶ್ಚರಣಯೋಧಿನಾಂ. ಸಹಜವಾಗಿ ನಮಗೆ ದೂರದಲ್ಲಿ ನೋಡುವಂತಹ ಶಕ್ತಿ ಕೊಟ್ಟಿದ್ದಾನೆ, ಅದರಿಂದಲೇ ಬದುಕಿ ಅಂತನೂ ದೈವದ ನಿರ್ಣಯ. ಹೀಗಾಗಿ ನನ್ನ ಸಹಜವಾದ ಶಕ್ತಿಯಿಂದಲೇ ನಾನು ಕಂಡಿದ್ದೇನೆ. ಉಪಾಯೋ ದೃಶ್ಯತಾಂ ಕಶ್ಚಿತ್ ಲಂಘನೆ ಲವಣಾಂಬತಃ ಅಭಿಗಮ್ಯತು ವೈದೇಹೀಂ ಸಮೃದ್ಧಾರ್ಥ ಗಮಿಷ್ಯತ. ಆಮೇಲೆ ಸಮುದ್ರ ದಾಟಲಿಕ್ಕೆ ಏನಾದ್ರು ನೋಡ್ಕೊಳ್ರಪ್ಪ, ಇಟ್ ಈಸ್ ಅಪ್ ಟು ಯು. ಹೇಗೆ ದಾಟಬೇಕು ಅಂತ ನೀವೇ ನೋಡ್ಕೊಳ್ಳಿ. ಉಪಾಯೋ ದೃಶ್ಯತಾಂ ಕಶ್ಚಿತ್, ಯಾವುದೋ ಒಂದು ಉಪಾಯ ನೋಡ್ಕೊಳ್ಳಿ. ಸಮುದ್ರಂ ನೇತು ಮಿಚ್ಛಾಮಿ ಭವದ್ಭಿರ್ವರುಣಾಲಯಂ ಪ್ರದಾಸ್ಯಾಮ್ಯುದಕಂ ಭ್ರಾತು ಸ್ವರ್ಗತಸ್ಯ ಮಹಾತ್ಮನಃ. ನನ್ನ ತಮ್ಮನಿಗೆ ಧರ್ಮೋದಕ ಕೊಡಬೇಕಪ್ಪ, ದಯವಿಟ್ಟು ಆ ಸಮುದ್ರದ ಹತ್ರ ಕರ್ಕೊಂಡೋಗಿ ನನ್ನನ್ನು. ಒಂದು ಸ್ವಲ್ಪ ಹೊತ್ತಿನ ಕೆಳಗಡೆ ಏನು ಊಟ ಊಟ ಊಟ, ಇಲ್ಲಿ ಬಂದು ಸಾಯ್ತಾ ಇವೆ, ಈ ಮಾಂಸವನ್ನು ಒಂದಾದ್ಮೇಲೆ ಒಂದು ತಿಂತಾ ಇರ್ತೀನಿ ಅಂತ ಹೇಳ್ತಾ ಇದ್ದ ಸಂಪಾತಿಯದ್ದು ಟರ್ನ್ ನೋಡಿ. ಒಬ್ಬ ಕಥನಕಾರನಿಗೆ ಮರುಗ್ಬಿಟ್ಟಿದ್ರು, ಅವ್ರು ಎದ್ದು ನಿಂತರು, ಇವನು ತಿನ್ಲಿಕ್ಕೆ ತಯಾರಾಗಿದ್ದ. ಅಂಥದ್ದು ಕೃತಜ್ಞತೆಯನ್ನು, ಧರ್ಮೋದಕವನ್ನು ಬಿಡ್ಲಿಕ್ಕೆ ಹೋದ. ಒಂದು ಕಥೆ ಹೇಗೆ ಸಹಜವಾಗಿರುತ್ತೆ, ಪ್ರಸನ್ನವಾಗಿರುತ್ತೆ, ಎಲ್ಲ ಟ್ವಿಸ್ಟೇ ಆಗಬೇಕು ಅಂತಿಲ್ಲ, ಸರಳವಾದ ಕಥೆ ಆರಾಮವಾಗಿ ಹೋಗುತ್ತೆ. ಕರ್ಕೊಂಡು ಹೋಗ್ರೋ, ತರ್ಪಣ ಕೊಡಬೇಕು ತಮ್ಮನಿಗೆ ಅಂದ. ತಥೋ ನೀತ್ವಾ ತು ತಂ ದೇತಂ ತೀರೇ ನದ ನದೀಪತೆ ನಿರ್ದಗ್ಧ ಪಕ್ಷಂ ಸಂಪಾತಿಂ ವಾನರಾಹ ಸುಮಹೌಜತಃ. ಆಮೇಲೆ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದರು. ರೆಕ್ಕೆ ಸುಟ್ಟೋಗಿದೆ, ನೆಪ ಮಾತ್ರಕ್ಕೆ ಇದೆ, ಕಪ್ಪಾಗಿ ಆಡಿಸ್ಲಿಕ್ಕೆ ಬರಲಾಗದಷ್ಟು ಅಶಕ್ತ. ತಥೋ ನೀತ್ವಾ ತು ತಂ ದೇತಂ ತಂ ಪುನಃ ಪ್ರಾಪಯಿತ್ವಾ ಚ ತಂ ದೇತಂ ಪತಗೇಶ್ವರಂ ಬಭೂವರ್ವಾನರಾ ಹೃಷ್ಟಾ ಪ್ರವೃತ್ತಿಮುಪಲಭ್ಯತೆ. ಆಮೇಲೆ ಆಯಿತು, ಅಜ್ಜನದ್ದು ಧರ್ಮೋದಕ ಕೊಟ್ಟಾಯಿತು, ಮತ್ತೆ ಕರ್ಕೊಂಡೋಗ್ರೋ ನಮ್ಮನೆಗೆ ಅಂದ. ಮತ್ತೆ ಕರ್ಕೊಂಡೋದ್ರು ಅವನನ್ನು. ಒಂದು ಸಂತೋಷ ಕಪಿಗಳಿಗೆ. ಇನ್ನೇನು ಡೆಡ್ ಎಂಡ್ ಅಂತ ಅಂದ್ಕೊಂಡಿದ್ವಿ, ಮತ್ತೆ ಶುರು ಆಯಿತು ನೋಡಿ ಅಂತ. ಹೀಗೆ ಕಿಷ್ಕಿಂಧಾಕಾಂಡದಲ್ಲಿ 58ನೆಯ ಸರ್ಗ. ತತಸ್ತದಮೃತಾಸ್ವಾದಂ ಗೃಧ್ರರಾಜೇನ ಭಾಚಿತಂ ನಿಶಮ್ಯ ವದತೋ ಹೃಷ್ಟಾ ತೇವ ಚಪ್ಲವಗರಜಭಾ. ಅಮೃತಾಸ್ವಾದಂ, ಅಮೃತದಂತೆ ಆಗೋಯ್ತು. ಎಲ್ಲ ಬಾಗಿಲುಗಳು ಮುಚ್ಕೊಂಡಿದೆ ಅಂತನ್ಬೇಕಾದ್ರೆ ತೆರ್ಕೊಳ್ತಲ್ಲ, ಏನು ಖುಷಿ. ಜಾಂಬವಾನ್ವಾನರ ಶ್ರೇಷ್ಠ ಸಹತರ ವೈಪ್ಲವಂಗಮೈ ಭೂತಲಾತ್ ಸಹಸೋತ್ಥಾಯ ಗೃಧ್ರರಾಜಾನಮಬ್ರವೀತ್. ಆಮೇಲೆ ಜಾಂಬವಂತ ಮತ್ತೆ ಹೇಳಿದ, ಕ್ವ ಸೀತಾ ಕೇನವಾ ದೃಷ್ಟ ಕೋ ವಾ ಹರತಿ ಮೈಥಿಲೀಂ ತದಾಖ್ಯಾತು ಭವಾನ್ ಸರ್ವಂ ಗತಿರ್ಭವವನೌಕತಾಂ. ಅಯ್ಯ ಹಕ್ಕಿಗಳ ಒಡೆಯನೇ, ಸೀತೆ ಎಲ್ಲಿದ್ದಾಳೆ? ಯಾರು ನೋಡಿದ್ರು? ಯಾರು ಸೀತೆಯನ್ನು ಅಪಹರಿಸಿದರು? ಇನ್ನೊಮ್ಮೆ ಹೇಳು ಕನ್ಫರ್ಮೇಷನ್ಗಾಗಿ. ಗತಿರ್ಭವ ವನೌಕಸಾಂ, ಈ ಕಪಿಗಳಿಗೆ ದಿಕ್ಕು ತೋರು. ಕೋದಾಚರಥಿ ಬಾಣಾನಾಂ ವಜ್ರವೇಗ ನಿಪಾತಿನಾಂ ಸ್ವಯಂ ಲಕ್ಷ್ಮಣ ಮುಕ್ತಾನಾಂ ನ ಚಿಂತಯತಿ ವಿಕ್ರಮಂ. ಯಾರು ರಾಮನ ಬಾಣಗಳ, ಲಕ್ಷ್ಮಣನ ಬಾಣಗಳ ಪೆಟ್ಟನ್ನು ನಿರ್ಲಕ್ಷಿಸಿ ಈ ಕೆಲಸ ಮಾಡಿದವನು? ಶ್ರೂಯತಾಮಿಹ ವೈದೇಹ್ಯ ಯಥಾ ಮೇ ಹರಣಂ ಧೃತಂ ಯೇನ ಚಾಪಿ ಮಮಾಖ್ಯಾತಂ ಯತ್ರ ಚಾಯತಲೋಚನಾ. ಆಗ ಸಹರೀನ್ ಪ್ರೀತಿ ಸಮ್ಮುಕ್ತಾನ್
ಸೀತಾಶ್ಚ ಆಯಿತು ಅಂತ ಹೇಳಿ ಅವನು ಮಾತನಾಡಲಿಕ್ಕೆ ಶುರು ಮಾಡಿದ. ಸಂಪಾತಿ ಶ್ರೂಯತಾಮಿಹ ವೈದೇಹ್ಯ, ನನ್ನ ಕಿವಿಗೆ ಹೇಗೆ ಬಿತ್ತು, ನಾನು ಹೇಗೆ ಕಂಡೆ ಅನ್ನೋದನ್ನು ಹೇಳ್ತೇನೆ ಕೇಳಿ. ಶ್ರೂಯತಾಂ ಅಹಮಸ್ಮಿನ್ ಗಿರೌ ದುರ್ಗೆ ಬಹುಯೋಜನಮಾಯತೆ ಚಿರಾನ್ನಿಪತಿತೋ ವೃದ್ಧ ಕ್ಷೀಣ ಪ್ರಾಣ ಪರಾಕ್ರಮ. ನಾನು ಇದೇ ಬೆಟ್ಟದಲ್ಲಿ ಇದ್ದೆ. ನನ್ನ ತಮ್ಮನನ್ನು ರಕ್ಷಣೆ ಮಾಡಲಿಕ್ಕೆ ಹೋಗಿ ರೆಕ್ಕೆಗಳು ಸುಟ್ಟಾದ ಮೇಲೆ ನಾನು ಇಲ್ಲಿ ಬಿದ್ದೆ. ನನ್ನ ತಮ್ಮ ಎಲ್ಲಿ ಬಿದ್ದೋ ಗೊತ್ತಾಗಲಿಲ್ಲ. ಬಲ ಇಲ್ಲ. ಎಷ್ಟೋ ದಿವಸ ಆದಮೇಲೆ ಎಚ್ಚರಗೊಂಡೆ. ಏನು ಸನ್ಸ್ಟ್ರೋಕು, ಇಲ್ಲಿಯೇ ಕಷ್ಟ, ಇನ್ನು ಹತ್ತಿರ ಹೋಗಿ ಹೊಡೆಸ್ಕೊಂಡಿದ್ದು. ಸಂಪಾತಿ ಸೂರ್ಯನನ್ನೇ ಮೀರೋಣ ಅಂತ ಹೋದರು. ಸೂರ್ಯನ ಹತ್ತಿರ ಹೋದಾಗ ಜಟಾಯುವಿಗೆ ಬವಳಿ ಬಂತು. ಜಟಾಯುವನ್ನು ರಕ್ಷಿಸಲಿಕ್ಕೆ ಅಂತ ರೆಕ್ಕೆಯನ್ನು ಅಡ್ಡ ಕಟ್ಟಿದ ತಮ್ಮನ ಮೇಲಿನ ಪ್ರೀತಿಯಿಂದ. ಸೂರ್ಯನಿಗೆ ಬಹಳ ಹತ್ತಿರ ಇರೋದ್ರಿಂದ ಸುಟ್ಟೋಯ್ತು ರೆಕ್ಕೆ. ಮೇಲ್ಗಡೆಯಿಂದ ದಪ್ಪಂತ ಇವನು ಬಿದ್ದ, ಅವನು ಅಲ್ಲೆಲ್ಲೋ ಬಿದ್ದ. ಮತ್ತೆ ಯಾವತ್ತು ಭೇಟಿನೇ ಆಗಲಿಲ್ಲ. ಕಳೆದು ಹೋದ್ಮೇಲೆ ಅಣ್ಣ ತಮ್ಮಂದ್ರನ್ನು ಹುಡುಕಬಾರದು ಅಂತ ಬೇರೆ ವಿಷ್ಣು ಪುರಾಣದಲ್ಲಿ ನೋಡಿದ್ದೀವಿ. ಯಾಕೆ ಅಂತಂದರೆ ಇವನೇ ಬೇರೆ ಪರಿಸರದಲ್ಲಿ ಬೆಳೆದಿರ್ತಾನೆ, ಅವರೇ ಬೇರೆ ಪರಿಸರದಲ್ಲಿ ಬೆಳೆದಿರ್ತಾರೆ. ಅದೇನು ಆ ಜೀವನ ಅಲ್ವೇ ಅದು? 3 ಗಂಟೆ ಮುಗಿಲಿಕ್ಕೆ ಅದೇನು ಪಿಕ್ಚರ್ರೇ? ಎಷ್ಟು ಒಂದು ಪ್ರಕೃತಿಯ ಅವರ ಸುತ್ತಲ ಪರಿಸರದ ಪರಿಣಾಮ ಆಗಿರುತ್ತೆ ಅಂದರೆ ಒಬ್ರಿಗೊಬ್ರು ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಂಗಿನ ಹುಡ್ಕೊಂಡು ಹೋದೆ, ತಮ್ಮನ ಹುಡ್ಕೊಂಡು ಹೋದೆ, ಅದೆಲ್ಲ 3 ಗಂಟೆ ನೋಡ್ಲಿಕ್ಕೆ ಚಂದ. ನಿಜ ಜೀವನದಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಒಡ ಹುಟ್ಟಿದವ್ರ ಜೊತೆಗೇ ಇದ್ದವ್ರದೇ ಎಷ್ಟೋ ಅಭಿಪ್ರಾಯಗಳು ಇಷ್ಟ ಆಗಲ್ಲ. ಅಂಥದ್ದು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಒಡನಾಟದ ಪ್ರೀತಿ ಇಲ್ಲ, ಅವನ್ನೇನು ಹುಡ್ಕೊಂಡು ಹೋಗೋದು. ಇವ್ರದ್ದು ಹಾಗೆ ಆಗೋಯ್ತು, ಮತ್ತೆ ಹೋಗಲೇ ಇಲ್ಲ. ಅವ್ರ ಪಾಡಿಗೆ ಅವನು, ಇವನ ಪಾಡಿಗೆ ಇವನು. ಪ್ರೀತಿ ಇವನಿಗಿತ್ತು, ಅವನಿಗೂ ಯಾಕೆ ಬರಲಿಲ್ಲ ಅನ್ನಿಸ್ಲಿಲ್ವೋ ಗೊತ್ತಿಲ್ಲ. ಅವನಿಗೆ ಅಣ್ಣನನ್ನು ಹುಡುಕ್ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ ಅನ್ನೋದು ದೊಡ್ಡ ಒಂದು ಕುತೂಹಲ ನಮ್ಮಲ್ಲಿದೆ. ಮೂಲ ರಾಮಾಯಣದಲ್ಲಿ ಉತ್ತರ ಇರಬಹುದೋ ಏನೋ. ನಾನು ಇಲ್ಲಿ ಬಿದ್ದೆ. ತಮ್ಮಾಮೇವಂ ಗತಂ ಪುತ್ರ ಸುಪಾರ್ಶ್ವೋ ನಾಮ ನಾಮತಃ ಆಹಾರೇಣ ಯಥಾ ಕಾಲಂ ಬಿಭರ್ತಿ ಪತತಾಂಬರಃ. ಹೀಗೆ ಬಿದ್ದಿದ್ದೇನೆ ನಾನು. ಊಟ ಬೇಕಲ್ಲಪ್ಪ. ನನ್ನ ಮಗ ಸುಪಾರ್ಶ್ವ ಅಂತ ಪ್ರತಿ ದಿವಸ ಹೋಗೋದು, ಹುಡ್ಕೊಂಡು ಬರೋದು, ಊಟಕ್ಕೆ ಹಾಕೋದು, ನಾನು ಊಟ ಮಾಡೋದು, ಈ ರೀತಿ ಕಾಲ ಕಳೀತಾ ಇದ್ವಿ. ತೀಕ್ಷ್ಣ ಕಾಮಾಸ್ತು ಗಂಧರ್ವಾಹ ತೀಕ್ಷ್ಣ ಕೋಪಾ ಭುಜಂಗಮಾಹ ಮೃಗಾಣಾಂ ತು ಭಯಂ ತೀಕ್ಷ್ಣಂ ತತಸ್ತೀಕ್ಷ್ಣ ಕ್ಷುಧಾ ವಯಂ. ನೋಡಿ, ನಿಮಗೆ ಕೆಲವೊಂದು ಮೃಗಗಳ ಸ್ವಭಾವವನ್ನು ಹೇಳ್ತೇನೆ. ತೀಕ್ಷ್ಣ ಕಾಮಾಸ್ತು ಗಂಧರ್ವಾಹ, ಗಂಧರ್ವರ ಕಾಮ ಬಹಳ ತೀಕ್ಷ್ಣ. ಗಾಂಧರ್ವ ವೇದವನ್ನು ಓದುವವರು, ಗಾಂಧರ್ವ ವೇದದಲ್ಲಿರುವ ನಟರಿಗೂ ತೀಕ್ಷ್ಣ. ತೀಕ್ಷ್ಣ ಕಾಮಾಸ್ತು ಗಂಧರ್ವಾಹ ತೀಕ್ಷ್ಣ ಕೋಪಾಹ ಭುಜಂಗಮಾಹ. ಹಾವಿಗೆ ಸಿಟ್ಟು ತೀಕ್ಷ್ಣ, ಅದು ಅವಮಾನ ಅಂತಾನೆ ಅನ್ಕೊಳ್ಳೋದು. ಮೃಗಾಣ ಅಂತೂ ಭಯಂ ತೀಕ್ಷ್ಣ. ಜಿಂಕೆ ಮೊದಲಾದವುಗಳಿಗೆ ಭಯ ತೀಕ್ಷ್ಣ. ಪ್ರೀತಿ ಗೀತೆಯೆಲ್ಲ ಗುರುತಿಸೋ ಮೊದಲು ಅದು ಭಯವನ್ನು ಗುರುತಿಸಿರುತ್ತೆ. ತತಸ್ತೀಕ್ಷ್ಣ ಕ್ಷುಧಾವಯಂ. ನಾವು ಹದ್ದುಗಳು, ಹಸುವು ತೀಕ್ಷ್ಣ ನಮಗೆ. ಸಕದಾಚಿತ್ ಕ್ಷುಧಾರ್ಥಸ್ಯ ಮಮಾಹಾರಾಭಿಕಾಂಕ್ಷಿಣಃ ಗತಃ ಸೂರ್ಯೇ ಹನಿಪ್ರಾಪ್ತೋ ಮಮ ಪುತ್ರೋ ಹ್ಯನಾಮಿತಃ. ನಮ್ಮ ಹಸಿವೆ ಗೊತ್ತಲ್ಲ ನಿಮಗೆ, ಏನು ತಿಂದರೂ ಭಸ್ಮ ಆಗಿ ಹೋಗುತ್ತೆ. ಹೊಟ್ಟೆಯ ಕಿಚ್ಚು, ನಿಜವಾಗಿಯೂ ಹೊಟ್ಟೆ ಕಿಚ್ಚು ಅಂದರೆ ಒಳಗಡೆ ಇರೋ ಬೆಂಕಿ. ಅದು ಮಾತ್ಸರ್ಯಕ್ಕೂ ಇವತ್ತು ಹೊಟ್ಟೆ ಕಿಚ್ಚು ಅಂತ ಹೇಳಿ, ನಾವು ಹೊಟ್ಟೆ ಕಿಚ್ಚು ಅಂದರೆ ಯಾವುದು ಗೊತ್ತಾಗಲ್ಲ, ಮಾತ್ಸರ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಅನ್ನೋದಕ್ಕೆ ಇಲ್ಲಿ ಇರುವಂತಹ ಬೆಂಕಿ, ಆಹಾರವನ್ನು ಭಸ್ಮಗೊಳಿಸಿ ಜೀರ್ಣಗೊಳಿಸುವ ಬೆಂಕಿಯನ್ನು ಹೊಟ್ಟೆ ಕಿಚ್ಚು ಅಂತ ಕರೆಯೋದು. ನಾವು ಆ ಹೊಟ್ಟೆ ಕಿಚ್ಚಿನಿಂದ ಕಂಗೆಟ್ಟಿದ್ದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನೂ ಮಗ ಬಂದಿಲ್ಲ. ತೀವ್ರವಾದ ಹಸಿವಿನಿಂದ ಒದ್ದಾಡ್ತಾ ಇದ್ದೆ. ಬಂದ
ಆಮಿಷ ಅಂದರೆ ಮಾಂಸ. ತೀವ್ರವಾದ ಹಸಿವಿನಿಂದ ಒದ್ದಾಡ್ತಾ ಇರ್ಬೇಕಾದ್ರೆ ಮಮ ಪುತ್ರೋ ಹಿ ಅನಾಮಿಚ, ನನ್ನ ಮಗ ಮಾಂಸ ಇಲ್ಲದೆ ಬಂದ. ಸಮಮಾಹಾರ ಸಂರೋಧಾತ್ ಪೀಡಿತಂ ಪೀಡಿತಂ ಪ್ರೀತಿವರ್ಧನ ಅನುಮಾನ್ಯ ಯಥಾ ತತ್ವಂ ಇದಂ ವಚನಮಬ್ರವೀತ್. ಅವನಿಗೆಲ್ಲ ಗೊತ್ತಾಯಿತು, ನಮ್ಮಪ್ಪ ಬೆಳಗ್ಗಿಂದ ಕಾಯ್ತಾ ಇದ್ದ, ಸಂಕಟಗೊಂಡಿದ್ದಾನೆ. ಅಯ್ಯೋ ರಾಮ, ಅವನಿಗೆ ಹೇಳಬೇಕಲ್ಲ. ಹೇಳಿದೆ ನಾನು, ಅಹಂ ತಾತ ಯಥಾ ಕಾಲಂ ಆಮಿಚಾರ್ಥಿ ಕಮಾಪ್ಲುತಃ. ನೀನು ನೋಡ್ತಾ ಇರಬೇಕಾದ್ರೇನೆ ಬೆಳಗ್ಗೆ ಸರಿಯಾದ ಟೈಮಿಗೆ ಆಕಾಶಕ್ಕೆ ಜಿಗಿದೆ. ಯಾಕೆ? ಮಾಂಸ ಬೇಕು ಅಂತ. ಮಹೇಂದ್ರಸ್ಯ ಗಿರೇರ್ದ್ವಾರಂ ಆವೃತ್ಯ ಸುತಮಾಹಿತಃ ತತ್ರ ಸತ್ವಸಹಸ್ರಾಣಾಂ ಸಾಗರಾಂತರಚಾರಿಣಾಂ. ಮೇಲ್ಗಡೆ ಜಿಗಿದೆ, ಬೆಟ್ಟದ ಮೇಲ್ಗಡೆ. ನನ್ನ ಕೆಳಗಡೆ ಕಾಣ್ತಾ ಇರೋದು ಕಡಲು. ಕಡಲಲ್ಲಿ ಜಲಚರ ಪ್ರಾಣಿಗಳೆಲ್ಲ ಓಡಾಡ್ತಾ ಇದ್ದು. ತತ್ರ ಕಶ್ಚಿನ್ ಮಯಾ ದೃಷ್ಟಃ ಸೂರ್ಯೋದಯ ಸಮಪ್ರಭಾಂ ಸ್ತ್ರಿಯಮಾದಾಯ ಗಚ್ಚನ್ವೈ ಭಿನ್ನಾಂಜನ ಚಯೋಪಮಃ. ಅಷ್ಟು ಹೊತ್ತಿಗೆ ಇಡೀ ಪ್ರಕೃತಿಯ ಶಾಂತಿಯನ್ನು ಕದಡುವ ಒಂದು ಘಟನೆ ಆಗ್ತಾ ಇದೆ. ಯಾವನೋ ಒಬ್ಬ ಭಿನ್ನಾಂಜನ ಚಯೋಪಮಃ, ಕಾಡಿಗೆಯ ಮಲೆಯಂತೆ ಇದ್ದವ. ಕಾಡಿಗೆ ಕಪ್ಪು, ಅದರ ಮಲೆ ಬೆಟ್ಟದಂತೆ ಇದ್ದ. ಭಾರೀ ಆಕಾರ ರಾವಣನದ್ದು. ನೋಡಿದೆ ನಾನು, ಒಬ್ಬ ಹುಡುಗಿಯನ್ನು ಹಿಡ್ಕೊಂಡಿದ್ದ. ಸೋಹಮಭ್ಯವಹಾರಾರ್ಥಂ ತೌ ದೃಷ್ಟ್ವಾ ಕೃತನಿಶ್ಚಯ ತೇನ ತಾಮ್ನಾ ವಿನೀತೇನ ಪಂಥಾನಮನುಯಾಚಿತಃ. ಸರಿ, ಅವನು ನನ್ನೇನು ಪರಿಗಣಿಸ್ತಿಲ್ಲ. ಅವ್ರಿಗೆ ದಾರಿ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಟ್ಟೆ. ನಹಿ ಸಾಮೋಪಪನ್ನಾನಾಂ ಪ್ರಹರ್ತಾ ವಿದ್ಯತೆ ಭುವಿ ನೀಚೇಶ್ವಪಿ ಜನಃ ಕಶ್ಚಿತ್ ಕಿಮಂಗಬತಮದ್ವಿಧ. ಅವನ ದಾರಿಗೆ ಅಡ್ಡ ಕಟ್ಟಿದ್ರೂ ಕೂಡ ನಾನು ಬಿಟ್ಟುಬಿಡ್ತಾ ಇದ್ದೆ. ಇನ್ನು ಇನ್ನೆಲ್ಲೋ ಮೂಲೆಯಲ್ಲಿ ಇದ್ದೇನೆ. ಅಂಥದ್ದು ನನ್ನನ್ನು ಇನ್ನಷ್ಟು ಕುಗ್ಗಿಸಿಕೊಂಡೆ. ನನ್ನ ಯಾರು ಹೊಡಿತಾರೆ? ಅಕಾರಣವಾಗಿ ಯಾರು ಹೊಡೆಯಲ್ಲ ಅಲ್ವಾ? ಅದರಿಂದಾಗಿ ಅವನು ಯಾರು ನನಗೆ ಹೊಡಿಲಿಲ್ಲ. ಸಯಾತಸ್ತೇಜತಾ ವ್ಯೋಮ ಸಂಕ್ಷಿಪನ್ನಿವ ವೇಗಿತಃ ಅಥಾಹಂ ಖೇಚರೈರ್ಭೂತೈಃ ಅಭಿಗಮ್ಯ ಸಭಾಜಿತಃ. ಆಗ ಅವನು ವೇಗವಾಗಿ ಸಾಗಿಕೊಂಡು ಹೋದ. ಅಥಾಹಂ ಖೇಚರೈರ್ಭೂತೈಃ. ಆಗ ಖೇಚರವಾದ ಜೀವರು, ಅನೇಕ ಮುನಿಗಳೆಲ್ಲ ಬಂದು ನನ್ನ ಹತ್ರ ಹೇಳಿದ್ರು, ದಿಷ್ಟ್ಯಾ ಜೀವತಿ ಸೀತೇತಿ ಅಬ್ರುವನ್ಮಾಂ ಮಹರ್ಚಯಃ ಕಥಂಚಿತ್ ಸಕಲತ್ರೋತೌ ಗತಸ್ತೆ ಸ್ವಸ್ತ್ಯ ಸಂಚಯಂ. ದೇವ್ರ ದಯೆ, ಸೀತೆ ಬದುಕಿದ್ದಾಳೆ, ಇವಳು ಗಂಡ ಒಂದು ಬಂದರೆ ಚೆನ್ನಾಗಿರುತ್ತೆ ಅಂತಂದರು. ಏವ ಮುಕ್ತಸ್ತತೋಹಂ ತೈಃ ಸಿದ್ಧೈಃ ಪರಮಚೋಭನೈಃ ಸಚ ಮೇ ರಾವಣೋ ರಾಜ ರಕ್ಷಸಾಂ ಪ್ರತಿವೇದಿತಃ. ನಾನು ಕೇಳಿದೆ ಅವ್ರನ್ನ, ಅಲ್ಲ ಯಾರಿದು ಅಂತ. ಗೊತ್ತಿಲ್ವೇನೋ, ರಾವಣ ಇವನು ಅಂದರು. ಪಶ್ಯಂದಾತರತೇರ್ಭಾರ್ಯಾಂ ರಾಮಶ್ಚ ಜನಕಾತ್ಮಜಾಂ ಭ್ರಷ್ಟಾಭರಣಕೌಚೇಯಾಂ ಶೋಕವೇಗ ಪರಾಜಿತಾಂ. ಆಮೇಲೆ ಆ ಹೆಣ್ಣನ್ನು ನೋಡಿದೆ. ರಾಮನ ಹೆಂಡತಿಯಂತೆ ಅವಳು, ಜನಕನ ಮಗಳಂತೆ. ಆಭರಣಗಳೆಲ್ಲ ಜಾರಿ ಬಿದ್ದಿದೆ. ವಿಪರೀತವಾದ ಶೋಕ ಇತ್ತು. ರಾಮ ಲಕ್ಷ್ಮಣಯೋರ್ನಾಮ ಕ್ರೋಶಂತಿ ಮುಕ್ತಮೂರ್ಧಜಾಂ. ರಾಮ ರಾಮ ಲಕ್ಷ್ಮಣ ಲಕ್ಷ್ಮಣ ಅಂತ ಪದೇ ಪದೇ ಕೂಗ್ತಾ ಇದ್ಲು. ಮುಕ್ತಮೂರ್ಧಜಾಂ, ತಲೆಯನ್ನು ಬಿರಿಹುಯ್ದುಕೊಂಡಿದ್ಲು. ತಲೆ ಕೊಳ್ಳುವುದು ಅವತ್ತು ವೈಧವ್ಯದ ಸಂಕೇತ. ಇವತ್ತು ಇದು ಸ್ಟೈಲು. ಅವತ್ತು ನಾನು ಅತ್ಯಂತ ದುರ್ಗತಿಯಲ್ಲಿದ್ದೇನೆ ಅನ್ನೋದನ್ನು ಕನ್ವೆ ಮಾಡಲಿಕ್ಕೆ ಹೆಣ್ಣುಮಕ್ಕಳು ಜಡ ಹಾಕೋತಾ ಇರಲಿಲ್ವಂತೆ. ಅದು ಧರ್ಮವೂ ಅಲ್ಲ, ಅಧರ್ಮವೂ ಅಲ್ಲ. ಅದು ಕಾಲಕ್ರಮದ ಬದಲಾವಣೆ, ಸೌಂದರ್ಯದ ದೃಷ್ಟಿ ಹಾಗೆಲ್ಲೋ ಬದಲಾಗ್ತಾ ಹೋಗ್ತಾ ಇರುತ್ತೆ. ಏಷ ಕಾಲಾತ್ ಚಯಸ್ತಾತ
ಇತಿ ವಾಕ್ಯವಿದಾಂಬರ. ಇದು ನನಗೆ ಅಲ್ಲಿಂದ ಗೊತ್ತಾಯಿತು. ಆಮೇಲೆ ಊಟಕ್ಕೆ ಅಂತ ತಿರುಗಿ ನೋಡಿದ್ರೆ ಎಲ್ಲಿದೆ, ಯಾವ ಪ್ರಾಣಿಗಳು ಕಾಣ್ತಾ ಇಲ್ಲ. ರಾವಣಾಸುರನ ಭಯದಿಂದ ಅಡುಕೊಂಡ್ಬಿಟ್ಟಿವೆ. ಎಲ್ಲಿಂದ ಅಂತ ಹುಡುಕೋಣ. ಅದಕ್ಕೆ ಮಾಂಸ ತರಲಿಕ್ಕಾಗಲಿಲ್ಲ, ಊಟ ತರಲಿಕ್ಕಾಗಲಿಲ್ಲ ಅಂತ ಹೇಳದ್ನಂತೆ. ನಿಮಗೆ ಊಟ ತರಬೇಕು ಅಂತ ಹೋಗ್ತಾ ಇದ್ದೆ, ಬ್ಲಾಸ್ಟ್ ಆಗ್ಬಿಟ್ಟಿದೆ ಹೋಟೆಲ್ ಅಂತ ಹೇಳ್ದ ಹಾಗಾಯ್ತು. ಅಪಕ್ಷೋ ಹಿ ಕಥಂ ಪಕ್ಷಿ ಕರ್ಮ ಕಿಂಚಿತ್ ಸಮಾರಭೇತ್. ನನಗೆ ಕೇಳಿದೆ, ಸುಪಾರ್ಶ್ವ ಪ್ರತ್ಯವೇದಯತ್ ತಚ್ಛ್ರುತ್ವಾಪಿ ಹಿಮೇ ಬುದ್ಧಿ ನಾಸೀತ್ ಕಾಚಿತ್ ಪರಾಕ್ರಮೇ. ಏನು ಪರಾಕ್ರಮ? ಏನೋ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಯಾಕೆ ಅಂದರೆ ಎಲ್ಲ ವಯಸ್ಸಾಗೋಗಿತ್ತು, ಇನ್ನೇನು ಉಮೇದಿಲ್ಲ, ಪೂರ್ತಿ ನಿರುತ್ಸಾಹ. ಅಪಕ್ಷೋ ಹಿ ಕಥಂ ಪಕ್ಷಿ ಕರ್ಮ ಕಿಂಚಿತ್ ಸಮಾರಭೇತ್. ರೆಕ್ಕೆ ಇಲ್ಲದ ಹಕ್ಕಿ ಏನು ಮಾಡಿತು? ಎತ್ತು ಶಕ್ಯಂ ಮಯಾ ಕರ್ತುಂ ವಾಗ್ಬುದ್ಧಿ ಗುಣವರ್ತಿನ. ಬುದ್ಧಿ ಇದೆ, ಮಾತಿದೆ, ಅದರಿಂದ ನಾನೇನು ಮಾಡಬಹುದು ಅದನ್ನು ನಾನು ಮಾಡಿದ್ದೇನೆ. ಏಕೆಂದರೆ ಇದೆಲ್ಲ ಪಕ್ಷಿ ಜಾತಿಯ ಮೊದಲನ ಪೀಳಿಗೆಗಳು. ಹೀಗಾಗಿ ಜ್ಞಾನ ಇದೆ, ಆಮೇಲೆ ಅದಿಲ್ಲ ಆಗತ್ತೆ. ಆ ಕಾಲದಲ್ಲಿ ಅದಿತ್ತು. ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು ನಾವೇನು ತಲೆ ಕೆಡಿಸ್ಕೊಳ್ಬೇಕು, ಅವನಿಗೆ ಅರ್ಥ ಆಯ್ತಾರೆ. ಇನ್ನೇನು ಯಾವ ಭಾಷೆಯಲ್ಲಿ ಮಾತಾಡತ್ತೆ. ನಾನು ಇವತ್ತು ಬೆಳಗ್ಗೆ ಇಷ್ಟು ತತ್ವ ನಿರ್ಣಯದಲ್ಲಿ ಲಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದೆ. 32 ಲಕ್ಷಣಗಳು. ಆ 32 ಲಕ್ಷಣಗಳನ್ನು ಬೌದ್ಧರು ಒಪ್ಪಿದ್ದಾರೆ. ಇಲ್ಲಿ ಯಾರೋ ಬುದ್ಧಿಲದ್ದಿ ಜೀವಿಗಳಿರ್ತಾರಲ್ಲ, ಅವುಗಳಿಗೆ ಇದೊಂದು ಸಂಗತಿ ಇದೆ ಅನ್ನೋದು ಗೊತ್ತಿಲ್ಲ. ಬೌದ್ಧರು ಬುದ್ಧನಿಗೆ 32 ಲಕ್ಷಣ ಸಂಪನ್ನವಾದ ದೇಹ ಇದೆ ಅಂತ ಒಪ್ತಾರೆ. ಆಮೇಲೆ 1008 ಲಿಪಿಗಳಿದೆ ಅಂತ ಒಪ್ತಾರೆ. ಎಷ್ಟೋ 1008 ಲಿಪಿಗಳು. ಆಮೇಲೆ ಸುಮಾರು ಜಗತ್ತಿನ ಎಲ್ಲ ಪ್ರಾಣಿಗಳ ಭಾಷೆ ಅವನಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಎಲ್ಲ ರಾಮಾಯಣ ಮಹಾಭಾರತಗಳಿಗೆ ವಿರುದ್ಧವಾಗೇನು ಬುದ್ಧನೋ ಅಥವಾ ಬೌದ್ಧರೋ ನಿಂತಿಲ್ಲ. ಶೂನ್ಯ ಅಂತ ಒಂದು ತತ್ವ ಹೇಳಿದ್ರು ಅಷ್ಟೇ. ಅದು ಹೇಳದೆ ಹೋದರೂ ನಡೆದಿತ್ತು ಅಂತ ಹೇಳಿ ನಮ್ಮದು ಇರಲಿ, ಅದು ಆಮೇಲೆ ನೋಡೋಣ. ಆದರೆ ಎಲ್ಲರೂ ಇದನ್ನು ಒಪ್ಪಿದ್ದಾರೆ. 32 ಲಕ್ಷಣಗಳನ್ನು ಒಪ್ಪಿದ್ದಾರೆ ಪುರುಷರಿಗೆ. ಆಮೇಲೆ ಸೌಂದರ್ಯ ಲಕ್ಷಣಗಳನ್ನು ಒಪ್ಪಿದ್ದಾರೆ. ನಂತರ ಲಿಪಿಗಳನ್ನು ಒಪ್ಪಿದ್ದಾರೆ. ಆ ಲಿಪಿಯೇ ಈ ಲಿಪಿ ಅಂತ ವಾದ ಮಾಡಬೇಡಿ, ಯಾಕೆಂದರೆ ಬಹಳ ಬದಲಾಗಿದೆ. ನಾನು ಅದೇ ಹೇಳ್ತಾ ಇರ್ತೇನೆ, ಕನ್ನಡಕ್ಕೆ ಇದು 13ನೇ ಲಿಪಿ ಅಂತ. ಆಮೇಲೆ ಆ ರೀತಿ ಎಷ್ಟು ಎಲ್ಲ ಲಿಪಿಗಳ ಬದಲಾಗಿ ಹೋಗಿದೆಯೋ ದೇವರಿಗೆ ಗೊತ್ತು. ಇರೋದು 3: ಉದ್ದ, ಅರ್ಧಚಂದ್ರಾಕೃತಿ, ಅಡ್ಡ. ಗೆರೆ ಇರೋದು 3. ಇವುಗಳ ಪರ್ಮಿಟೇಷನ್ ಕಾಂಬಿನೇಷನ್ ಎಷ್ಟೂ ಇರಬಹುದು. ಎಲ್ಲ ಲಿಪಿಗಳಲ್ಲಿ ಎಷ್ಟು ಆಗತ್ತೆ ಅಲ್ವಾ? ಅದರಿಂದಾಗಿ ಸಾವಿರಾರು ಭಾಷೆಗಳು ಬೋಧಿಸತ್ವನಿಗೆ ಗೊತ್ತು ಅಂತವೆ. ನಾವು ಅದೇ ತಾನೇ ಹೇಳೋದು ರಾಮಾಯಣಾದಿಗಳಲ್ಲಿ. ಸಂಪಾತಿ ಅವನ ಭಾಷೆಯಲ್ಲಿ ಮಾತನಾಡದ, ಅವನು ಅದನ್ನೇ ಹೇಳೋದು. ವಾಗ್ಬುದ್ಧಿ ಗುಣವರ್ತಿನ. ಮಾತು, ಬುದ್ಧಿ, ಇದಕ್ಕೆ ಅನುಗುಣವಾಗಿ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೇನೆ. ವಾಕು ಬುದ್ಧಿ ಗುಣವರ್ತಿನ. ನನ್ನ ಕೈಲಿ ಇಷ್ಟು ಕೆಲಸ ಮಾಡಲಿಕ್ಕಾಗೋದು ಅಂತ. ಆಗ ಪಕ್ಷಿಗಳಿಗೆ ಒಂದು ಪ್ರಜ್ಞೆ ಇತ್ತು. ಕೆಲವೇ ಪಕ್ಷಿಗಳಿಗೆ ಆ ತರಹದ, ಕೆಲವೇ ಮೃಗಗಳಿಗೆ ಆ ತರಹದ ಇದಿರುತ್ತೆ. ಬ್ರಹ್ಮಸೂತ್ರ ಇದರಲ್ಲಿ ಯಾವುದು ಅಪಶೂದ್ರಾಧಿಕರಣದಲ್ಲಿ ನಾನೆಲ್ಲ ಹೇಳಿದ್ದೇನೆ, ನೀವಲ್ಲಿ ನೋಡಿ. ಅಪಕ್ಷೋ ಹಿ ಕಥಂ ಪಕ್ಷಿ ಶ್ರೂಯತಾಂ ತತ್ರ ವಕ್ಷ್ಯಾಮಿ ಭವತಾಂ ಪೌರುಚಾಶ್ರಯಂ ವಾಂಗ್ಮತಿಭ್ಯಾಮ್ಯ ತರವೇತಾಂ ಕರಿಷ್ಯಾಮಿ ಪ್ರಿಯಂ. ಹಿವಹ, ನಾನು ನಿಮಗೆ ಒಳಿತನ್ನ ಹೇಳುತ್ತೇನೆ ಕೇಳಿ. ಯದ್ಧಿದಾತ ರತೆ ಕಾರ್ಯಂ
ಮಮ ತನ್ನಾತ್ರ ಸಂಚಯ. ರಾಮನ ಕಾರ್ಯವನ್ನು ನಾನೂ ಮಾಡಬೇಕು, ರಾಮನ ಸೇವೆಯನ್ನು ನಾವು ಮಾಡಬೇಕು. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ನಾನು ಮಾಡಿದ್ದೇನೆ. ತದ್ಭವಂತೋ ಮತಿಶ್ರೇಷ್ಠಾ ಬಲವಂತೋ ಮನಸ್ವಿನಃ. ನಿಮ್ಗೆ ಒಳ್ಳೆ ಬುದ್ಧಿ ಇದೆ, ಬಲಿಷ್ಠರು, ಉದಾರವಾದ ಮನಸ್ಸಿನವರು. ಪ್ರಹಿತ ಕಪಿರಾಜೇನ ದೇವೈರಪಿ ದುರಾತದಾ ರಾಮ ಲಕ್ಷ್ಮಣ ಬಾಣಾಶ್ಚ ವಿಹಿತ ಕಂಕಪತ್ರಿಣಃ. ಸುಗ್ರೀವ ಬೇರೆ ನಿಮ್ಮನ್ನು ಕಳಿಸಿದ್ದಾನೆ. ಇನ್ನು ನಿಮ್ಮ ಕೆಲಸ ಮಾಡ್ಕೊಂಡು ಬಂದರೆ ರಾಮ ಹಾಗೂ ಲಕ್ಷ್ಮಣರ ಬಾಣಗಳು ಕಂಕಪತ್ರಿಣಃ, ಕಾಗೆಯ ಗರಿಯನ್ನು ತುದಿಯಲ್ಲಿ ಹೊಂದಿವೆ. ಕಂಕ ಅಂದರೆ ಕಾಗೆ, ಪತ್ರ ಅಂತಂದರೆ ಗರಿ. ಕಂಕಪತ್ರಿಣಃ ಕಾಗೆಯ ಗರಿಗಳನ್ನು ಹಿಂತುದಿಯಲ್ಲಿ ಹೊಂದಿದೆ. ಅದರದ್ದೇನು ಅಂದರೆ ಬಾಣ ಸ್ವಿಂಗ್ ಆಗಬಾರ್ದಲ್ಲ, ನೇರವಾಗಿ ಗಾಳಿಯನ್ನು ಸಿಳ್ಕೊಂಡು ಹೋಗಬೇಕು ಅಂತಂದರೆ ಆ ಬಾಣಗಳಿಗೆ ಗರಿಗಳಿರಬೇಕು. ಆ ತರಹದ ಬಾಣಗಳು ಇವೆ. ತ್ರಯಾಣ ಕಂಕಪತ್ರಿಣ ಅಂದರೆ ವೇಗವಾಗಿ ನುಗ್ಗುವವುಗಳು ಅನ್ನೋದ್ರಲ್ಲಿ ತಾತ್ಪರ್ಯ. ತ್ರಯಾಣಮಪಿ ಲೋಕಾನಾಂ ಪರ್ಯಾಪ್ತಾಸ್ತ್ರಾಣ ನಿಗ್ರಹೇ ಕಾಮಂ ಖಲು ದಶಗ್ರೀವಸ್ತೇಜೋ ಬಲತಮನ್ವಿತಃ. ನೀವು ಬಲಿಷ್ಠರು, ಆಮೇಲೆ ಆ ದುರಾತ್ಮ ರಾವಣ ಅವನು ಬಲಿಷ್ಠ. ಭವತಾಂತ ಸಮರ್ಥಾನಾಂ ನ ಕಿಂಚಿದಪಿ ದುಷ್ಕರಂ. ನಿಮಗೆ ದುಷ್ಕರವಾದದ್ದೇನೂ ಇಲ್ಲ. ತದಲಂ ಕಾಲತಂಗೇನ ಕ್ರಿಯತಾಂ ಬುದ್ಧಿ ನಿಶ್ಚಯ ನಹಿ ಕರ್ಮಸು ಸಜ್ಜಂತೆ ಬುದ್ಧಿಮಂತೋ ಭವದ್ವಿಧಾ. ಕಾಲ ಆಗ್ತಿದ್ದ ಹಾಗೆ ಬುದ್ಧಿ ನೋಡಿ ನೀವೇ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ. ನಿಮ್ಮಂತಹ ಶ್ರೇಷ್ಠ ವ್ಯಕ್ತಿಗಳು ಯಾವುದೋ ಕೆಲಸದಲ್ಲಿ ಮುಳುಗಿ ಹೋಗೋದಿಲ್ಲ ಅನ್ನುವಲ್ಲಿ 59ನೆಯ ಸರ್ಗ. ತತಕೃತೋದಕಂ ಸ್ನಾತಂ ತಂ ಗೃಧ್ರಂ ಹರಿಯೂಥಪಾ ಉಪವಿಷ್ಟಾಗಿರೌ ರಮ್ಯೆ ಪರಿವಾರ್ಯ ತಮಂತತಃ. ಸ್ನಾನ ಮಾಡಿ ಧರ್ಮೋದಕಂಗೈದ ಆ ಸಂಪಾತಿಯನ್ನು ಸಂತೋಷದಿಂದ ಸುತ್ತುವರೆದು ಮಾತಾಡಲಿಕ್ಕೆ ಶುರು ಮಾಡಿದ್ರು. ಆಗ ಸಂಪಾತಿ ಹೇಳಿದ, ಕೃತ್ವಾ ನಿಶ್ಶಬ್ದಮೇಕಾಗ್ರಾಹ ಶೃಣ್ವಂತು ಹರಯೋ ಮಮ. ಇನ್ನು ಮಾತಾಡಲಿಕ್ಕಿದೆ ನನಗೆ ಅಂತಂದ ಸಂಪಾತಿ. ಕೇಳಿ. ಜನಿತ ಪ್ರತ್ಯಯೋ ಹರ್ಷಾತ್ ಸಂಪಾತಿ ಪುನರಬ್ರವೀತ್. ತಥ್ಯಂ ಸಂಕೀರ್ತಯಿಷ್ಯಾಮಿ. ನನ್ನಿಯನ್ನೇ ನುಡಿಯುತ್ತೇನೆ. ನನ್ನಿ ಅಂದರೆ ಸತ್ಯ. ಕನ್ನಡದಲ್ಲಿ 2 ಶಬ್ದ ಇದೆ, ನನ್ನಿ ಮತ್ತು ದಿಟ. ನನ್ನಿಯನ್ನೇ ನುಡಿಯುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ. ಅಸ್ಯ ವಿಂಧ್ಯಸ್ಯ ಶಿಖರೆ ಪತಿತೋಸ್ಮಿ ಪುರಾನಘ ಸೂರ್ಯತಾಪ ಪರೀತಾಂಗೋ ನಿರ್ದಗ್ಧ ಸೂರ್ಯರಶ್ಮಿಭಿ. ಈ ವಿಂಧ್ಯದ ಶಿಖರದಲ್ಲಿ ನಾನು ಬಿದ್ದಿದ್ದೆ. ಮೈತುಂಬ ಸೂರ್ಯನ ಬೇಗೆ. ಲಬ್ಧ ಸಂಜ್ಞಸ್ತು ಷಡ್ರಾತ್ರಾತ್ ವಿವಚೋ ವಿಹ್ವಲನ್ನಿವಾ. ಬಿದ್ದು 6 ದಿವಸ ಆದಮೇಲೆ ಎಚ್ಚರ ಆಯಿತು ನನಗೆ. ವೀಕ್ಷಮಾಣೋ ದಿಶಸ್ತರವಾಹ ನಾಭಿಜಾನಾಮಿ ಕಿಂಚನ. ಸುತ್ತಲೂ ನೋಡಿದೆ, ಎಲ್ಲಿದ್ದೆ, ಎಲ್ಲಿ ಬಂದೆ, ಪ್ರಜ್ಞೆನೇ ಬರಲಿಲ್ಲ ನನಗೆ. ತತಸ್ತು ಸಾಗರಾನ್ ಶೈಲಾನ್ ನದಿ ಸರ್ವಾಸ್ತರಾಂಚ ವನಾನಿ ಚ ಪ್ರದೇಶಾಂಶ್ಚ ನಿರೀಕ್ಷ ಮತಿರಾಗತ. ಕ್ರಮೇಣ ನೋಡಿದೆ, ಹೋ ಅಂತ ಭೋರ್ಗೆರೆಯುವ ಕಡಲು, ಆ ಕಡಲಿಗೆ ಸೇರುವ ಈ ನದಿಗಳು, ಈ ಬೆಟ್ಟ. ಆಮೇಲೆ ನಿಧಾನವಾಗಿ ನೋಡ್ತಾ 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 ಇಲ್ಲಿಗೆ ಬಿದ್ದೆ, ಎಲ್ಲಿಂದ ಬಿದ್ದೆ, ಮೇಲ್ಗಡೆಯಿಂದ ಬಿದ್ದೆ, ಇದೆಲ್ಲ ನೆನಪಿಸ್ಕೊಂಡೆ. ನಿರೀಕ್ಷ ಮತಿರಾಗತ ಹೃಷ್ಟಪಕ್ಷಿಗಣಾಕಿರಣ ಕಂದರೋದರ ಕೂಟವಾನ್ ದಕ್ಷಿಣಸ್ಯೋದಧೇಸ್ತೀರೆ ವಿಂಧ್ಯೋಯಮಿತಿ ನಿಶ್ಚಿತಃ. ಹೃಷ್ಟಪಕ್ಷಿಗಣಾಕಿರಣ, ಹಕ್ಕಿಗಳ ಚಿಲಿಪಿಲಿ, ಅದರ ಸಂತಸ. ಆಮೇಲೆ ಈ ಕಡಲಿನ ಎಕ್ಸ್ಕ್ಲೂಸಿವ್ ಸೈನ್ಸ್ ನೋಡಿ, ಇದು ವಿಂಧ್ಯ ಇರಬೇಕು ಅಂತ ಅಂದ್ಕೊಂಡೆ. ಇದು ಸೂರ್ಯೋದಯದ ಪ್ರಕಾರ ಇದು ದಕ್ಷಿಣ ಆದರೆ, ದಕ್ಷಿಣದಲ್ಲಿ ಇರುವ ಕಡಲು ರತ್ನಾಕರ. ಇದು ವಿಂಧ್ಯ.
ಆಸೀತ್ ಛಾತ್ರಾಶ್ರಮಂ ಪುಣ್ಯಂ ಸುರೈರಪಿ ಸುಪೂಜಿತಂ ಋಷಿರ್ನ ನಿಶಾಕರೋ ನಾಮ ಯಸ್ಮಿನ್ನುಗ್ರತಪಾಭವತ್. ಒಂದು ಆಶ್ರಮ, ನಿಶಾಕರ ಅಂತ ಋಷಿ. ಅಷ್ಟೌ ವರಚತಹಸ್ರಾಣಿ ತೇನಾಸ್ಮಿನ್ ಋಷಿಣಾ ಗಿರೌ ವಸತೋ ಮಮ ಧರ್ಮಜ್ಞೆ ಸ್ವರ್ಗತೇತು ನಿಶಾಕರೇ. ಅಲ್ಲಿ ನಿಶಾಕರ ಅಂತನ್ನುವ ಋಷಿಯ ಜೊತೆಗೆ ಸುಮಾರು 8,000 ವರ್ಷಗಳ ಕಾಲ ಕಳೆದೆ. ಇಲ್ಲೇ ತಪಸ್ ಮಾಡ್ತಾ ಇದ್ದ. ಇತ್ತೀಚೆಗೆ ಅವರು ತೀರ್ಕೊಂಡ್ರು. ಇಲ್ಲ, ತೀರ್ಕೊಂಡ್ರು ಅಂದ್ರೆ ಅಲ್ಲಿಗೆ ಹೋದ್ರು, ಸೇರ್ಕೊಂಡ್ರು, ಸ್ವರ್ಗಕ್ಕೆ ಸೇರ್ಕೊಂಡ್ರು. ಅವತೀರ್ಯತ ವಿಂಧ್ಯಾಗ್ರಾತ್ ಕೃಚ್ಛ್ರೇಣ ವಿಚಮಾಚ್ಛನೈ ತೀಕ್ಷ್ಣ ದರ್ಭಾಂ ವಸುಮತೀಂ ದುಃಖೇನ ಪುನರಾಗತಃ. ನಾನು ಈ ಭೂಮಿಗೆ ಬಂದೆ. ಇಲ್ಲಿ ದರ್ಭೆಗಳು ಅರ್ಧರ್ಧ ಕತ್ತರಿಸಿ ಹೋಗಿವೆ. ನನ್ನಂತಹ ಮೃದು ದೇಹದವರು ನಡೆಯುವಾಗ ತರಿಯುತ್ತೆ. ಎಷ್ಟು ಹಿಂಸೆ ನೋಡಿ. ಪ್ರತಿಯೊಂದರ ಆಳಕ್ಕೆ ಹೋಗಿ ಅದರ ಸಂಕಟಗಳನ್ನೂ ಹೇಳ್ತಾರೆ. ಅಂದರೆ ಕವಿ ಅಂತಹ ಕ್ರಾಂತದ ರುಚಿ ಇರಬೇಡ. ತಮೃಷಿಂ ದ್ರಷ್ಟು ಕಾಮೋಸ್ಮಿ ದುಃಖೇನಾಭ್ಯಾಗತೋ ಭೃತಂ ಜಟಾಯುಚ ಮಯಾ ಚೈವ ಬಹುಚೋಧಿಗತೋ ಹಿತಃ. ಅವನನ್ನು ಮೊದಲು ನೋಡುವಾಗ ಎಷ್ಟು ಕಷ್ಟ ಆಯಿತು ಗೊತ್ತಾ. ಕೆಳಗಡೆ ಇಳಿದಿದ್ದೇನೆ, ಹಾರಲಿಕ್ಕಿಲ್ಲ, ನಡ್ಕೊಂಡು ಹೋಗಬೇಕು, ರೆಕ್ಕೆ ಸುಟ್ಟು ಹೋಗಿದೆ, ರಸ್ತೆ ತುಂಬ ಅರ್ಧ ಕತ್ತರಿಸಿದ ದರ್ಭೆ, ಅದರ ಮಧ್ಯದಲ್ಲೇ ನಡ್ಕೊಂಡು ಹೋದರೆ ನಾವು ಅವನನ್ನು ಬೇಕಾಷ್ಟು ಸರ್ತಿ ನೋಡಿದ್ದೀವಿ. ನಾನು ಮತ್ತು ನನ್ನ ತಮ್ಮ ಜಟಾಯು ಬೇಕಾಷ್ಟು ಸರ್ತಿ ಮಾತನಾಡಿದ್ದೀವಿ. ನಮ್ಮ ಓಲ್ಡ್ ಫ್ರೆಂಡ್, ಅವನು ಓಲ್ಡೆಸ್ಟ್ ಫ್ರೆಂಡು. ಇಲ್ಲಿದೆ ಅಂತ ಗೊತ್ತಾಯಿತು, ಹೋದೆ. ತಸ್ಯಾಶ್ರಮ ಪದಾಭ್ಯಾಸೆ ಒವರು ವಾತ ಸುಗಂಧಿನಃ. ಅಲ್ಲಿಗೆ ಹೋದ ಕೂಡಲೇ ಒಂದು ಸ್ವಲ್ಪ ತಂಗಾಳಿ ಬೀಸಿತು, ಚೇತರಿಸಿಕೊಂಡೆ. ವೃಕ್ಷೋ ನಾ ಪುಷ್ಪಿತ ಕಶ್ಚಿತ್ ಅಫಲೋವಾನ ದೃಶ್ಯತೆ. ಅವನ ತಪಸ್ಸಿನ ಪ್ರಭಾವದಿಂದ ಗಿಡಮರಗಳು ಹೂವು ಹಣ್ಣು ಕೊಡದೇ ಇರೋದೇ ಇಲ್ಲ. ಏಕೆಂದರೆ ಅವನ ಪ್ರೀತಿಯ ತರಂಗ ಗಿಡಮರಗಳನ್ನು ತಾಗಿ ಅವುಗಳಲ್ಲಿ ಒಂದು ಸ್ಪಂದನೆ ಉಂಟು ಮಾಡಿ ಹೂವು ಹಣ್ಣುಗಳನ್ನು ಬಿಡುವಂತೆ ಮಾಡುತ್ತೆ. ಆ ತರಹದ ಪ್ರೀತಿ ಸೂಸುವ ಮನುಷ್ಯ, ಪ್ರೀತಿ ಸೂಸುವ ಮುನಿ. ನಾನು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ಅನುಭವಿಸಿದ್ದೇನೆ. ಅವರು ಎಲ್ಲ ಜಗದ ಚಿಂತೆಗಳನ್ನು ಬಿಟ್ಟು, ಅವರಿಗೆ ಎಷ್ಟೋ ಚಿಂತೆಗಳು, ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಬರಿತಾ ಕೂತಿರೋರು. ಅವ್ರ ಹತ್ರ ಹೋದರೆ ನಮಗೂ ಹೊರಗಡೆಯ ಜಗತ್ತು ಮುರಿಯೋದು. ಅಯ್ಯೋ, ಇನ್ನೊಂದು ಸ್ವಲ್ಪ ಹೊತ್ತಿಲ್ಲೇ ಇರೋಣಪ್ಪ ಅಂತ ಅನಿಸೋದು. ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅದು ಬೇರೆ ಮಾತು. ಹಾಗನ್ಸೋದು. ಹಾಗೆ ಆ ರೀತಿ ಒಬ್ಬ ಋಷಿತ್ವಕ್ಕೆ ಏರಿದವ, ಅವನ ಮಾನಸಿಕ ತರಂಗಗಳ ವ್ಯಾಪ್ತಿ ಏನು? ಆ ಮಾನಸಿಕ ತರಂಗಗಳ ಮೂಲ ಸ್ರೋತಸ್ಸು ಪ್ರೀತಿಯಾಗಿ ಗಿಡಮರಗಳನ್ನು ತಾಗಿ ಆ ಗಿಡಮರಗಳು ಮೊಳೆಯುವಂತೆ ಮಾಡುವ ಶಕ್ತಿ ಏನದು? ಉಪೇತ್ಯ ಚಾಶ್ರಮಂ ಪುಣ್ಯಂ ವೃಕ್ಷಮೂಲಮುಪಾಶ್ರಿತಃ ದ್ರಷ್ಟುಕಾಮ ಪ್ರತೀಕ್ಷೆ ಚ ಭಗವಂತಂ ನಿಶಾಕರಂ. ಬಂದು ಅಲ್ಲಿ ಗಿಡದ ಬುಡವೊಂದರಲ್ಲಿ ಕುಳಿತಿದ್ದೆ, ಕಾಯ್ತಾ ಇದ್ದೆ, ಯಾವಾಗ ಬರ್ತಾನಪ್ಪ ಅಂತ. ಅಥ ಪಶ್ಯಾಮಿ ದೂರಸ್ಥಂ ಋಷಿಂ ಜ್ವಲಿತ ತೇಜತಂ ಕೃತಾಭಿಷೇಕಂ ದುರ್ಧರ್ಷಂ ಉಪಾವೃತ್ತಮುದಂಗುಖಂ. ಆಮೇಲೆ ದೂರದಲ್ಲಿ ಬೆಳಗುತ್ತಾ ಸ್ನಾನ ಮಾಡಿ ಬರ್ತಾ ಇದ್ದಾನೆ. ತಂ ವೃಕ್ಷಾಶ್ರುಮರ ವ್ಯಾಘ್ರಾಹ ಸಿಂಹಾನಾನಾತರೀತೃಪಾಹ ಪರಿವಾರ್ಯೋಪಗಚ್ಚಂತಿ ದಾತಾರಂ ಪ್ರಾಣಿನೋ ಯಥಾ. ಅವನ ಸುತ್ತ ಕರಡಿ, ಖಡ್ಗಮೃಗ, ಸಿಂಹ, ಹುಲಿ, ಥರಥರದ ಸರೀಸೃಪಗಳೆಲ್ಲ ಬಂದವು. ದಾನ ಕೊಡುವವನ ಸುತ್ತ ಕಂಗಾಲಾದವರು ಸುತ್ತುವರಿಯುವಂತೆ ಅವನನ್ನು ಸುತ್ತುವರಿದವು. ತತಃ ಪ್ರಾಪ್ತಂ ಋಷಿಂ ಜ್ಞಾತ್ವಾ
ತಾನಿ ಸತ್ವಾನಿ ವೈ ಯಯುಃ ಪ್ರವಿಷ್ಟೇ ರಾಜನಿ ಯಥಾ ಸರ್ವಂ ಸಾಮಾತ್ಯ ಕಂಬಲಂ. ಆಮೇಲೆ ನಾನು ಅಲ್ಲಿಗೆ ಹೋದೆ. ಎಲ್ಲ ಪಕ್ಷಿಗಳು ಡಿಸ್ಪರ್ಸ್ ಆದವು. ಗುಟ್ಟಾಗಿ ಮಾತನಾಡಲು ಬಯಸಿದಂತಹ ರಾಜನ ಭಾವವನ್ನು ತಿಳಿದು ಅಮಾತ್ಯರು ದೂರ ಸರಿಯುವ ಹಾಗೆ ಹಕ್ಕಿಗಳು ಪಕ್ಷಿಗಳೆಲ್ಲ ದೂರ ಸರಿದವು. ಋಷಿಸ್ತು ದೃಷ್ಟ್ವಾ ಮಾಂ ತುಷ್ಟಃ ಪ್ರವಿಷ್ಟಶ್ಚಾಶ್ರಮಂ ಪುನಃ ಮುಹೂರ್ತ ಮಾತ್ರಾತ್ ನಿರ್ಗಮ್ಯ ತತಃ ಕಾರ್ಯಮಪೃಚ್ಛತ. ಆಮೇಲೆ ಒಳಗಡೆ ಹೋಗ್ಬಿಟ್ಟ ಋಷಿ. ಸ್ವಲ್ಪ ಹೊತ್ತಾದ ಮೇಲೆ ಹೊರಗಡೆ ಬಂದು ಏನು ಬಂದದ್ದು ಅಂತ ಕೇಳಿದ. ಸೌಮ್ಯ ವೈಕಲ್ಯತಾಂ ದೃಷ್ಟ್ವಾ ರೋಮ್ನಾಂ ತೇನಾವಗಮ್ಯತೆ ಅಗ್ನಿದಗ್ಧಾ ವಿಮೌ ಪಕ್ಷೌ ಪ್ರಾಣಾಶ್ಚಾಪಿ ಶರೀರಕ್ಕೆ. ಇದನ್ನ ನೋಡಿದ್ರೆ ಮೊದಲು ನನಗೆ ಗುರ್ತೇ ಸಿಗಲಿಲ್ಲ. ಎಂತಹ ಒಳ್ಳೆಯ ತುಪ್ಪಳ ನಿನಗಿತ್ತು, ಅದೆಲ್ಲ ಕರ್ಕಾಗೋಗಿದೆ. ಎಂತಹ ಬಲಿಷ್ಠವಾದ ರೆಕ್ಕೆಗಳಿತ್ತು, ಅದು ಸೋತು ಬಿದ್ದಿವೆ. ಬೆಂಕಿಯಲ್ಲಿ ಸುಟ್ಟ ಶರೀರದಲ್ಲಿ ಪ್ರಾಣ ಹೇಗಿದೆ ಅನ್ನೋದೇ ನನಗೆ ಸಂದೇಹ. ಗೃಧ್ರೌದ್ವೌ ದೃಷ್ಟಪೂರ್ವಮೇ ಮಾತರಿಶ್ವತಮೋಜಮೇ. ನಾನು 2 ಹದ್ದುಗಳನ್ನು ನೋಡಿದ್ದೆ, ಗಾಳಿಯಂತೆ ದೌಡಾಯಿಸ್ತಾ ಇದ್ವು. ಅವರಿಬ್ಬರು ಅಣ್ಣ ತಮ್ಮಂದರು, ಬೇಕಾದ ರೂಪಗಳನ್ನು ತಳೆಯುವವರು. ಜ್ಯೇಷ್ಠೋವಿತಸ್ತ್ವಂ ತಂಪಾತೆ ಜಟಾಯುರನುಜಸ್ತವ ಮಾನುತಂ ಗುರೂಪಮಾಸ್ಥಾಯ ಗೃಹೀತಾಂ ಚರಣೌ ಮಮ. ನೀನು ದೊಡ್ಡವನು ಅಲ್ವಾ, ನಿನ್ನ ತಮ್ಮ ಜಟಾಯು, ಇಬ್ಬರು ಮಾನುಷ ರೂಪವನ್ನು ತಳೆದು ಜಗತ್ತಿನ ಮೊಟ್ಟ ಮೊದಲ ಪ್ರಾಣಿ ಪಕ್ಷಿಗಳಿಗೆ 2 ಫಾರ್ಮ್ ಇದಾವಂತೆ. ಒಂದು ಮನುಷ್ಯನ ಆಕಾರ, ಇನ್ನೊಂದು ಅವುಗಳ ಆಕಾರ. ಈ ಪ್ರಮೇಯವನ್ನು ಬಿಂಬ ಪ್ರತಿಬಿಂಬ ಭಾವದ ಚಿಂತನೆಯಲ್ಲಿ ಮಧ್ವರು ಹೇಳ್ತಾರೆ. ವಿಜ್ಞಾನಿಗಳು ಅವ್ರನ್ನ ನಂಬಲಿಕ್ಕೆ ಬರಲ್ಲ, ಆದರೂ ಹೇಳ್ತೇನೆ. ಗಿಡ ಮೊದಲೋ ಅಲ್ಲ, ಮೊಟ್ಟೆ ಮೊದಲೋ ಕೋಳಿ ಮೊದಲು ಅಂದರೆ ಕೋಳಿ ಮೊದಲು ಅಂತ ಹೇಳಿ ಕೆಲವೊಂದು ಸಂಶೋಧನೆಗಳು ಬಂದಿವೆ. ಅಂದರೆ ಮೊದಲು ಹುಟ್ಟಿದ್ದು ಇದೇ ರೀತಿ ಪೂರ್ತಿ ಅವಯವ ಇರೋದು, ಆಮೇಲೆ ಅದರ ನಂತರದ ರೂಪ ಮೊಟ್ಟೆ, ಆಮೇಲೆ ಆ ಮೊಟ್ಟೆ ಬೆಳಿಲಿಕ್ಕೆ ಶುರು ಆಯಿತು. ಹಾಗೆ ಅದರ ಪರಂಪರೆ ಬಂತು. ನೀವಿಬ್ಬರು ಮನುಷ್ಯ ರೂಪವನ್ನು ತಳೆದು ನನ್ನ ಕಾಲನ್ನು ಹಿಡ್ಕೊಳ್ತಾ ಇದ್ರಿ. ಕಿಂತೆ ವ್ಯಾಧಿ ಸಮುತ್ಥಾನಂ ಪಕ್ಷಯೋಃ ಪತನಂ ಕಥಂ ದಂಡೋ ವಾಯಂ ಧೃತಕ್ಕೇನ ಸರ್ವಮಾಖ್ಯಾಹಿ ಪೃಚ್ಛತಃ. ಏನು ರೋಗ ಬಂತು, ಯಾಕೆ ರೆಕ್ಕೆಗಳು ಬಿದ್ದು ಹೋಗಿವೆ, ಅಥವಾ ಯಾರಾದರೂ ಕೊಟ್ಟ ಶಿಕ್ಷೆಯೋ, ಎಲ್ಲವನ್ನ ಹೇಳು ಅಂತ ನಿಶಾಕರರು ಕೇಳಿದರು ಅನ್ನುವಲ್ಲಿಗೆ 60ನೇ ಸರ್ಗ ಮುಗೀತು. ನಾಳೆ ಪ್ರಾಯ 7 ಸರ್ಗ ಆಯಿತು ಅಂತಂದರೆ ಕಿಷ್ಕಿಂಧಾಕಾಂಡ ಮುಗಿಯುತ್ತೆ. ಮುಂದಿನ ಶನಿವಾರದಿಂದ ಸುಂದರಕಾಂಡ ಶುರು. ಕೃಷ್ಣಾರ್ಪಣಮಸ್ತು.